ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಬಾರ್ಕೂರು. ಮನಸ್ಸು ಎನ್ನುವುದು ಒಂದು ಅಂತರಂಗ. ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೆ ಉಳಿದ್ಬಿಡ್ತದೆ. ಅಂತಹ ವಿಷಯಗಳು ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಈ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗಿದ್ದಾರೆ ಖ್ಯಾತ ಗಾಯಕಿ, ಸಂಗೀತ ಸಂಯೋಜಕಿ ಜಯಂತಿ ಭಟ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಮತ್ತು ಅವರ ಬಗ್ಗೆ ತಿಳಿಯೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ಮೊದಲಿಗೆ ನೀವು ಗಾಯಕಿ, ನಿಮ್ಮ ಗಾಯನದಲ್ಲಿ ಒಂದು ಹಾಡು ಕೇಳುವ ಆಸೆ, ಹಾಡಿನೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಶುರು ಮಾಡೋಣ ಮೇಡಮ್. ಖಂಡಿತ. ನಮ್ಮ BR ಲಕ್ಷ್ಮಣರಾವ್ ಅವರ ಒಂದು ಸಂಗೀತ ಇದರಲ್ಲಿ ಸಾಹಿತ್ಯದಲ್ಲಿ ಅಮ್ಮ ನಿನ್ನ ಉದಯಾಳದಲ್ಲಿ ಈ ಹಾಡು ಬಹುಶಃ ಕೇಳಿದವರಿಗೆ ಅಮ್ಮನ ಬಗ್ಗೆ ಬರೆದಿದ್ದಾರೆ ಅಂತ ಅನ್ಕೋಬಹುದು. ಆದ್ರೆ ಆ ಸಾಹಿತ್ಯ ಅದೆಷ್ಟು ಆಳವಾಗಿದೆ ಅಂದ್ರೆ ಇದೊಂಥರ ನಾವು ಇಲ್ಲಿನ ಈ ಮಾಯೆಯನ್ನು ಕಡಿದೊಗೆದು ಇದರಿಂದ ಈ ಬಂಧನ ಅನ್ನೋವಂತಹ ಒಂದು ಇದರಿಂದ ಹೊರಗಡೆ ಬಂದು ನಿನ್ನ ಆತ್ಮವಿಶ್ವಾಸದಿಂದ, ನಿನ್ನ ರೆಕ್ಕೆಯ ಬಲದಿಂದ ನೀನು ಗೆಲ್ಲು, ನೀನು ಮೇಲಕ್ಕೆ ಹಾರು ಅನ್ನೋಂತ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಕೊಡುತ್ತೆ. ನನಗೆ ತುಂಬಾ ಪ್ರಿಯವಾದ ಹಾಡು. ಧನ್ಯವಾದಗಳು ರಾಜೇಶ್ ಅವರೇ. ಆಗಲಿ ಮೇಡಮ್. ಅದೇ ರೀತಿ ಒಂದು ಸುಂದರ ಗೀತೆ, ಅರ್ಥಪೂರ್ಣವಾದಂಥ ಗೀತೆಯೊಂದಿಗೆ ನನ್ನ ಕಾರ್ಯಕ್ರಮ ಶುಭಾರಂಭಗೊಳಿಸಿದ್ದೇವೆ. ಅದೇ ರೀತಿ ಮೇಡಮ್, ನಿಮ್ಮ ತಂದೆ ತಾಯಿ ಬಾಲ್ಯ ಜೀವನದ ಬಗ್ಗೆ ಒಂದೆರಡು ಮಾತು ಮೇಡಮ್. ಬಾಲ್ಯ ಜೀವನ, ಬಾಲ್ಯ ಬಹುಶಃ ಎಲ್ರಿಗೂ ಸುಂದರವೇ. ಅದು ಎಷ್ಟೇ ಕಷ್ಟ ಇರ್ಲಿ, ಅದು ಯಾವುದೇ ರೀತಿಯ ಮಧ್ಯಮ ವರ್ಗ ಇರ್ಲಿ, ಯಾವುದೇ ವರ್ಗಗಳಲ್ಲಿ ಇರ್ಲಿ, ಆದ್ರೆ ಅದೊಂದು ಸುಂದರವಾದಂತ ಒಂದು ನೆನಪು. ಸೊ ನನಗೂ ಅಷ್ಟೇನೆ ಬಾಲ್ಯ ಅತ್ಯಂತ ಸುಂದರವಾಗಿತ್ತು. ಅಫ್ಕೋರ್ಸ್ ನಾವು ತುಂಬಾ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ವಿ. ಬಟ್ ಅಲ್ಲಿ ಪ್ರೀತಿ ಅಥವಾ ಒಂದು ಆತ್ಮೀಯತೆ, ಬಂಧನಕ್ಕೆ ಯಾವ್ದು ಕೊರತೆ ಇರ್ಲಿಲ್ಲ, ಶಿಸ್ತಿನಲ್ಲಿ ಯಾವುದೇ ಕೊರತೆ ಇರ್ಲಿಲ್ಲ. ಅಪ್ಪ ಅವರು ತುಂಬಾ ಕೋಪಿಷ್ಟ, ಅದೇ ರೀತಿ ಅಮ್ಮ ಈ ಕಡೆ ಸಹನಾಮೂರ್ತಿ. ಸೊ ಹಾಗಾಗಿ ಅದೇನೋ ಬ್ಯಾಲೆನ್ಸ್ ಆಗಿ ಲೈಫು ತುಂಬಾ ಚೆನ್ನಾಗಿ ಹೋಯ್ತು. ತುಂಬಾ ಸುಂದರವಾದ ಬಾಲ್ಯ ನಂದು. ಬಾಲ್ಯ. ತಂದೆಯವರ ಹೆಸರೇನು ಮೇಡಮ್? ತಂದೆಯವ್ರು ಬಂದ್ಬಿಟ್ಟು ವಿಶ್ವನಾಥ್ ಭಟ್ ಅಂತ, ಅಮ್ಮ ಪಾರ್ವತಿ. ಅಮ್ಮ ಪಾರ್ವತಿ. ನನ್ನ ಊರು ಕುಮಟಾ, ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನವಳು ನಾನು. ಕುಮಟಾ. ವಿಶ್ವನಾಥ ಪಾರ್ವತಿ ಒಳ್ಳೆ ಇದೆ ಮೇಡಮ್. ಶಿವ ಮತ್ತು ಪಾರ್ವತಿ ಅಲ್ಲ? ಹೌದು, ಅದು ಕರೆಕ್ಟ್ ಆಗಿ ದೇವ್ರ ತರನೇ. ಶಿವ ಆ ಕಡೆ ರಣ ಬೆಂಕಿ ಅಂತ ಆದ್ರೆ, ಈ ಕಡೆ ಪಾರ್ವತಿ ಶಾಂತಮೂರ್ತಿ, ಅದೇ ತರ ಇತ್ತು. ಹೌದು ಹೌದು ಮೇಡಮ್. ಯಾರೋ ಎಲ್ಲ ಬ್ಯಾಲೆನ್ಸಿಂಗ್ ಆಗಿ ದೇವ್ರು ಕೊಡ್ತಾನಂತೆ ಹಾಗೆ. ಹೌದು, ಖಂಡಿತ. ಹೌದು, ನಾನು ಅದನ್ನ ನಂಬ್ತೀನಿ. ನಿಮ್ಮ ಶಾಲಾ ಜೀವನ ಎಲ್ಲ ಎಲ್ಲಿ ಆಯ್ತು ಮೇಡಮ್? ಶಾಲಾ ಜೀವನ ಇಲ್ಲ, ನಾನು ಹುಟ್ಟಿದೂರು ಕುಮಟಾದಲ್ಲೇನೆ. ನನ್ನ ಬಾಲ್ಯ ಪೂರ್ತಿ ಅಲ್ಲೇ ಕಳೆದೆ ನಾನು. ಕಾಲೇಜ್ ವರೆಗೂ ನಾನು ಕುಮಟಾದಲ್ಲೇ ಇದ್ದೆ. ಕಾಲೇಜ್ ಮುಗಿದ ತಕ್ಷಣ ನನಗೆ ತಕ್ಷಣ ಬ್ಯಾಂಕ್ ಅಲ್ಲಿ ನೌಕರಿ ಆಯ್ತು. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಜಾಬ್ ಆಯ್ತು. ಹಾಗೆ ಅಲ್ಲಿ ಉದ್ಯೋಗ ಸಿಕ್ತು. ಅದೇ ರೀತಿ ಮೇಡಮ್, ನೀವು ಎಜುಕೇಶನ್ ಹುಷಾರಿದ್ರಿ, ಉದ್ಯೋಗ ಸಿಕ್ತು. ನೀವು ಇದರ ಮಧ್ಯದಲ್ಲಿ ನೀವು ಸಣ್ಣದಿರುವಾಗಲೇ ನೀವು ಹಾಡ್ತಾ ಇದ್ರಿ. ನಿಮ್ಮ ಈ ಸಂಗೀತ ಆಸಕ್ತಿ ನಿಮಗೆ ಎಲ್ಲಿಂದ ಬಂತು ಮೇಡಮ್? ಸಂಗೀತ ಆಸಕ್ತಿ ಅಂದ್ರೆ, ನಮ್ಮ ಮನೆಯಲ್ಲಿ ಅಪ್ಪನೂ ಹಾಡುಗಾರರು, ಅಮ್ಮನೂ ಹಾಡುಗಾರ್ತಿ. ಅಪ್ಪ ಅಂತೂ ಅದ್ಭುತವಾಗಿ ಹಾಡ್ತಿದ್ರು. ಎಸ್ ಪಿ ಅಲ್ಲ, ನಮ್ಮ ಮೊಹಮ್ಮದ್ ರಫಿ ಅವರ ಧ್ವನಿ ಅವರದು. ಅಮ್ಮ ಈ ಕಡೆ ಭಜನೆ ಆತರ ಸಂಗೀತದಲ್ಲಿ ಆಸಕ್ತಿ ಇದ್ರು. ಅಪ್ಪನಿಗೆ ಗೊತ್ತಿಲ್ಲದ ವಿದ್ಯೆ ಇರ್ಲಿಲ್ಲ. ಕೊಳಲು, ಸಂಗೀತ, ಲೆಗ್ ಹಾರ್ಮೋನಿಯಂ, ಮೌತ್ ಆರ್ಗನ್, ಪ್ರತಿ ಒಂದು ಇದರಲ್ಲಿ ಎಕ್ಸ್ಪರ್ಟ್ ಅಪ್ಪ.
ಸೊ ನಾವು ಸಂಜೆ ಭಜನೆ ಮಾಡ್ತಿದ್ವಿ, ಪ್ರತಿ ಭಜನೆ ಮಾಡುವಂತ ಒಂದು ಹವ್ಯಾಸ ಇತ್ತು. ಆ ಅದರ ಜೊತೆ ನಾವು ಮನ್ಸಿಗೆ ಬಂದಾಗೆಲ್ಲ ಅಪ್ಪನ ಹತ್ರ ಕುತ್ಕೊಂಡ್ಬಿಟ್ಟು ಹಾಡು ಹೇಳುವಂತ ಹಾಡ್ಸ್ಕೊಂತಿದ್ವಿ. ಮನೇಲಿ ಅಮ್ಮ ಯಾವಾಗ್ಲೂ ಗುಣಗಾಡ್ತಾ ಇದ್ರು. ಸೊ ಈ ಸಂಗೀತದ ಒಂದು ಪೂರ್ತಿ ವಾತಾವರಣದಲ್ಲೇನೆ ಬೆಳೆದ್ ಬಂದ್ವಿ. ಸಂಗೀತ ವಾತಾವರಣ ಬೆಳೆದ್ರಿ. ಅದೇ ರೀತಿ ನೀವು ಎಷ್ಟು ಜನ ಮಕ್ಕಳು ಮೇಡಮ್ ನಿಮ್ಮ ತಂದೆಯವರು? ನಾವು 4 ಜನ ಮಕ್ಕಳು. ಮೊದಲನವನು ಅಣ್ಣ, ಅದ್ರ ನಂತರ ನನ್ಗೆ ಇನ್ನೊಬ್ರು ಅಕ್ಕ ಇದ್ದಾರೆ ಭಾರತಿ ಅಂತ, ನನ್ನ ತಂಗಿ ಸುರೇಖಾ ಅಂತ. ನಾವು 4 ಜನ ಮಕ್ಕಳು. ಅದೇ ರೀತಿ ಮೇಡಮ್, ನೀವು ಸಂಗೀತದ ನೀವು ಆಸಕ್ತಿ ಇತ್ತು, ಸಂಗೀತ ತಂದೆಯವರ ಹತ್ರ ಕೇಳ್ತಾ ಇದ್ರಿ, ತಂದೆಯವರಿಂದ ಕಲಿತಾ ಇದ್ರಿ. ಅದರೊಟ್ಟಿಗೆ ನಿಮ್ಮ ಗುರುಗಳು ಯಾರು ಮೇಡಮ್, ಸಂಗೀತದ ಗುರುಗಳು? ಮನೆಯಲ್ಲಿ ಇಷ್ಟೊಂದು ಸಂಗೀತದ ವಾತಾವರಣ ಇದ್ರೂನು ನಮ್ಗೆ ಸಂಗೀತ ಕಲಿಯೋಕೆ ಅಷ್ಟೊಂದು ಪ್ರೋತ್ಸಾಹ ಇರ್ಲಿಲ್ಲ ಅಂತಾನೆ ಹೇಳ್ಬೇಕು. ಅಮ್ಮಂಗೆ ಮನ್ಸಿತ್ತು, ಬಟ್ ಮನೆಯ ಪರಿಸ್ಥಿತಿ ಕೂಡ ಹಾಗೆ ಇತ್ತು. ಅಪ್ಪ ಒಂದೇ ಮಾತು ಹೇಳೋರು, ಸಂಗೀತ ಯಾವತ್ತು ಹೊಟ್ಟೆ ತುಂಬಲ್ಲ, ಮೊದ್ಲೇ ವಿದ್ಯೆ ಕಲ್ತ್ಕೊಳ್ಳಿ, ಅದ್ರ ನಂತರ ಏನ್ ಬೇಕಾದ್ರೂ ಮಾಡಿ ಅಂತ ಯಾವಾಗ್ಲೂ ಹೇಳೋರು. ಸೊ ಹಾಗಾಗಿ ನಾನು ಸಂಗೀತ ಅಂತ ಸರೆಗಮ ಪದನಿಸ ಕಲ್ತಿದ್ದೆ ನಾನು ಡಿಗ್ರಿಲಿರುವಾಗ. ಅಲ್ಲಿ ಶ್ರೀಯುತ ಷಡಕ್ಷರಿ ಗವಾಯಿಗಳು ನಮ್ಮ ಕುಮಟಾದಲ್ಲೇನೆ ಕ್ಲಾಸ್ ಮಾಡ್ತಾ ಇದ್ರು. ನಾನ್ ಜಾಯ್ನ್ ಆಗಿದ್ದು ಡಿಗ್ರಿ ಕಲಿಬೇಕಿದ್ರಿ. ಸೊ ಹಾಗೆ ಅತ್ಯಂತ ಲೇಟ್ ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಬಟ್ ಅಷ್ಟರೊಳಗಡೆ ನಾವು ಯಾವತ್ತು ಸ್ಕೂಲಲ್ಲಿ, ಕಾಲೇಜಲ್ಲಿ, ಹೈಸ್ಕೂಲ್ ಅಲ್ಲಿ ಇರ್ಬೇಕಿಲ್ಲ, ಯಾವ ಕಾಂಪಿಟೇಷನ್ ಬಿಟ್ಟಿದ್ ದಾಖಲೆ ಇಲ್ಲ, ಎಲ್ಲೂ ಪ್ರೈಸ್ ಬಿಟ್ಟಿದ್ ದಾಖಲೆ ಇಲ್ಲ. ಸೊ ಹಾಗಾಗಿ ಅದೊಂಥರ ನಿರಂತರ ಪ್ರಯಾಣ ಸರ್ ಅದು ಸಂಗೀತ ಪ್ರಯಾಣ ನಿರಂತರವಾಗಿ. ಅಂದ್ರೆ ನಿಮ್ಮ ಗುರುಗಳಿಗೆ ಕಲಿತು ತದನಂತರ ನೀವು ಈ ಎದೆ ತುಂಬಿ ಹಾಡುವೇನು ವೇದಿಕೆಗೆ ಹೋಗ್ತೀರಿ ಅಲ್ಲ ಮೇಡಮ್? ಎದೆ ತುಂಬಿ ಹಾಡುವೇನು ಆ ವೇದಿಕೆ ಬಹಳ ಪ್ರಮುಖವಾದಂತ ವೇದಿಕೆ. ಅಂದಿನ ಕಾಲದಲ್ಲಿ, ಇಂದಿನ ಕಾಲದಲ್ಲಿ ಕೂಡ, ಈಗ ಬರ್ತಾ ಇಲ್ಲ ಆದ್ರೂ ಕೂಡ ಅಂದಿನ ಕಾಲದಲ್ಲಿ ಅದೊಂದು ಮೊದಲ ರಿಯಾಲಿಟಿ ಶೋ ಅಂತ ಹೇಳ್ಬೇಕು, ಸಿಂಗಿಂಗ್ ರಿಯಾಲಿಟಿ ಶೋ ಕನ್ನಡದಲ್ಲಿ. ಅದೇ ರೀತಿ ಅದಕ್ಕೆ ಅದರ ನಿರ್ದೇಶನ ಮತ್ತೆ ನಿರೂಪಣೆ ಮಾಡ್ತಿದ್ದವರು ನಮ್ಮ SP ಬಾಲು ಸರ್, ಸಂಗೀತ ದಿಗ್ಗಜ. ಅವರೊಂದಿಗೆ ನಿಮ್ಮ ಒಡನಾಟ, ಅದೇ ರೀತಿ ನೀವು ಅದಕ್ಕೆ ಆಯ್ಕೆ ಆದ ಬಗ್ಗೆ ಫೈನಲಿಸ್ಟ್ ಆಗಿದ್ರಿ ತಾವು, ಅದ್ರ ಬಗ್ಗೆ ಒಂದೆರಡು ಮಾತಾಡಿ ಮೇಡಮ್. ಹೌದು, ಅದೊಂದು ಅದ್ಭುತ ಅನುಭವದ ಜೊತೆಗೆ ಪ್ರತಿಯೊಂದು ಎಪಿಸೋಡ್ ಕೂಡ ಒಂದು ಪಾಠ ಆಗಿತ್ತು. ಅವ್ರ ಜೊತೆ ಕಳೆದ ಕ್ಷಣಗಳೇ ಬಹುಶಃ ನಾವೆಲ್ಲ ಮರೆಯೋಕ್ ಆಗಲ್ಲ. ಯಾಕೆಂದ್ರೆ ಒಂದು ಸಿಂಗರ್ ಅಂತ ಬಂದಾಗ SPB ಸರ್ ಮಾಡಿದ ಸಾಧನೆ ಮುಂದೆ ಬಹುಶಃ ಇನ್ಯಾರು ಅದನ್ನ ಮಾಡಕ್ಕೆ, ಅದನ್ನ ದಾಟಕ್ಕೆ, ಅದನ್ನ ಕ್ರಾಸ್ ಮಾಡಕ್ಕೆ ಆಗದೆ ಇದ್ದಷ್ಟು ಸಾಧನೆಗಳನ್ನ ಮಾಡ್ಬಿಟ್ಟು ಹೋಗಿದ್ದಾರೆ. ಸೊ ಅಂಥ ಒಂದು ಅಗಾಧ ಪ್ರತಿಭೆ, ಒಂಥರ ಲೆಜೆಂಡ್ ಹೇಳ್ತಾರಲ್ಲ, ಅಂಥವ್ರ ಜೊತೆ ಒಂದು ನಾವು ಅವರ ಗರಡಿಯಲ್ಲಿ ಒಂದ್ ಸ್ವಲ್ಪ ಬೆಳೆಯಕ್ಕೆ ನಮ್ಗೆ ಅವಕಾಶ ಸಿಕ್ಕಿದೆ ನನ್ನ ತುಂಬಾ ದೊಡ್ಡ ಪುಣ್ಯ ಅಂತ ಅನ್ಕೊಳ್ತೀನಿ. ಸೊ ಹಾಗಾಗಿ ಪ್ರತಿ ಒಂದು ಎಪಿಸೋಡ್ ಅಲ್ಲಿ ಕೂಡ ಅವ್ರು ಮಾತಾಡ್ತಿದ್ದ ರೀತಿ ಆಗ್ಲಿ, ಪ್ರತಿ ಒಂದನ್ನು ಅಳವಡಿಸ್ಕೊಂಡ್ವಿ. ಎಲ್ಲ ಇವತ್ತಿಗೆ ನಾನು ಈ ಮಟ್ಟಕ್ಕೆ ಎಲ್ಲೋ ನಿಲ್ಲೋಕೆ ಅವ್ರದೆಲ್ಲ ಆಶೀರ್ವಾದ, ಅವ್ರದೆಲ್ಲ ಒಂದು ಪ್ರೋತ್ಸಾಹ, ಗೈಡೆನ್ಸ್ ಕಾರಣ ಅಂತ ಅನ್ಕೊಳ್ತೀನಿ. ಹಾಗೂ SP ಸರ್ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಅದೆಂತ ಮೇರು ವ್ಯಕ್ತಿತ್ವ ಅಂದ್ರೆ ನಾವೆಲ್ಲ ಅವ್ರ ಮುಂದೆ ತೃಣ ಸಮಾನ. ಒಂದ್ ಎಪಿಸೋಡ್ ಅಲ್ಲಿ ನಾನು ಅವ್ರ ಜೊತೆ ಹಾಡ್ಬೇಕಿತ್ತು. ಆ ಹಾಡಲ್ಲಿ ನಾನ್ ಪ್ರಾಕ್ಟೀಸ್ ಮಾಡಿ ಆಯ್ತು ಮ್ಯೂಸಿಕ್ ಜೊತೆ. ನಾನು ಮಾಡಿದ ನಂತರ SPB ಸರ್ ಬಂದ್ರು. ಓ ನೀನಮ್ಮ ಹಾಡ್ತಾ ಇದೀಯ ನನ್ ಜೊತೆ, ಆಗ್ಲಿ ನನಗೆ ತುಂಬಾ ದಿನ ಆಯ್ತು ಈ ಹಾಡನ್ನ ಹಾಡಿ, ನಾನೇನಾದ್ರು ತಪ್ಪು ಮಾಡದಲ್ಲಿ ಕ್ಷಮಿಸಿ ಅಂತ ಹೇಳಿದ್ರು. ಅದು ಅಂತ ವ್ಯಕ್ತಿತ್ವ ಎಲ್ಲಿ ಸರ್? ಅಂತ ಸರಳತೆ, ಅಂತ ವಿನಯತೆ ಯಾರ ಹತ್ರ ಇರಕ್ ಸಾಧ್ಯ? ಅವ್ರಿಗೇನ್ ಯಾವ್ದಕ್ಕೆ ಕೊರತೆ ಇತ್ತು? ಯಾವ ಜ್ಞಾನಕ್ಕೆ, ಅವರ ಇದಕ್ಕೆ ಯಾವ್ದಕ್ಕೂ ಮೇರೇನೆ ಇಲ್ಲ. ಅಂಥವ್ರು ಒಂದು ಯಾವ್ದೇ ಲೆಕ್ಕಕ್ಕಿಲ್ಲದ ಒಂದು ಗಾಯಕಿ ಜೊತೆ ಅಷ್ಟು ವಿನಮ್ರವಾಗಿ ನಡ್ಕೊಳ್ತಾರೆ ಅಂತಂದ್ರೆ ಅವ್ರದ್ದು ಸಂಸ್ಕಾರ ಕಾರಣ ಅದು. ಸೊ ಅಂತ ಸಂಸ್ಕಾರಗಳನ್ನ ನಾವೆಲ್ಲ ಒಂದ್ ಸ್ವಲ್ಪ ರೂಢಿ ಮಾಡ್ಕೊಳಕ್ ಆಯ್ತು ಅನ್ನೋದೇ ನನ್ನ ದೊಡ್ಡ ಭಾಗ್ಯ ಅಂತ ಅನ್ಕೊಳ್ತೀನಿ. ಖಂಡಿತ ಮೇಡಮ್, ಅದೊಂದು ಶಾಲೆ ಇದ್ದ ಆ ರೀತಿ ಸಂಗೀತ ಶಾಲೆನೆ. ಹೌದು, ಗುರುಗಳಿಗಾಗಿ ನಾನು ಸುಮಾರು ಟ್ರ್ಯಾಕ್ ಹಾಡಿದೆ. ಅದ್ರ ಜೊತೆ ಅವ್ರದ್ದು ಕೆಲವೊಂದು ಫೈನಲ್ ಅವ್ರು ಹಾಡಿದ್ರು, ಅವ್ರ ಟ್ರ್ಯಾಕ್ ಹಾಡೋ ಭಾಗ್ಯ ನನಗ್ ಸಿಕ್ತು. ಸೊ ಕೆಲವೊಂದಿಷ್ಟು ಅವ್ರ ಜೊತೆ ಕಳೆದ ಕ್ಷಣಗಳು ನನ್ನ ಮಹಾನ್ ದಿನಗಳು ಅಂತ ಹೇಳಿ ಕೂಡ ಭಾಗವಹಿಸಿರ ಅವ್ರ ಜೊತೆ ಕಾರ್ಯಕ್ರಮದಲ್ಲಿ ಹೌದು. ನಾನು ಪ್ಯಾನಲ್ ಜಡ್ಜ್ ಆಗಿ ಕೂಡ ಹೋಗಿದ್ದೆ ಅದೇ ತುಂಬಿ ಹಾಡಿದ ಕಾರ್ಯಕ್ರಮದಲ್ಲಿ. ಹೌದು ಮೇಡಮ್. ಅದೇ ರೀತಿ ಮೇಡಮ್, ನೀವು ಜಿ ಕನ್ನಡದ ಅವರ ಒಂದು ಸರಿಗಮಪ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತೀರಿ, ಅದ್ರ ಬಗ್ಗೆ ಒಂದು ಎರಡು ಮಾತು ಮಾಡಿ. ಅವಾಗ ಅದೊಂದು ಸ್ಪೆಷಲ್ ಎಪಿಸೋಡ್ ಅಂತ ಮಾಡಿದ್ರು ಮಹಿಳೆಯರಿಗಾಗಿ ಅಂತ. ಯಾಕೆಂದ್ರೆ ನಾನು ಇಂಡಸ್ಟ್ರಿಗೆ ಅಂದ್ರೆ ಮ್ಯೂಸಿಕ್ ಇಂಡಸ್ಟ್ರಿಗೆ ಬಂದಿದ್ದೆ ಮದುವೆ ಆದ ನಂತರ. ಸೊ ನಾನು ಅದಕ್ಕಿಂತ ಮುಂಚೆ ಯಾವುದೇ ಹೊರಗಡೆ ಕಾರ್ಯಕ್ರಮ ಆಗ್ಲಿ ಅಥವಾ ಯಾವುದೇ ರೀತಿಯ ಒಂದು ಬೆಳವಣಿಗೆ ಮಾಡ್ಕೊಳಕ್ ಆಗಿರ್ಲಿಲ್ಲ. ಸ್ವಲ್ಪ ಕೆಲವೊಂದು ಆಲ್ಬಮ್ಗಳಿಗೆ ಹಾಡಿದ್ದೆ.
ಬಟ್ ಅದ್ರ ನಂತರ ಈ ತರ ಒಂದು ಕಾಂಪಿಟೇಷನ್ ಆಗ್ಲಿ ಅಥವಾ ಒಂದು ಹೊರಗಡೆ ಪ್ರಪಂಚಕ್ಕೆ ಮ್ಯೂಸಿಕ್ಗೆ ತೆರೆದುಕೊಂಡಿದ್ದೆ ಮದುವೆ ಆದ ನಂತರ. ಸೊ ಆವಾಗ ಮೊದಲಿಗೆ ಬಂದಿದ್ದು ನಾನು ಎದೆ ತುಂಬಿ ಹಾಡಿದನು ಕಾರ್ಯಕ್ರಮದಲ್ಲಿ, ಅದರಲ್ಲಿ ಫೈನಲಿಸ್ಟ್ ಆಗಿದ್ದೆ. ಅದ್ರ ನಂತರ ನೆಕ್ಸ್ಟ್ ಸರಿಗಮಪ ಬಂತು, ನಮ್ಮ ವಿಜಯ್ ಪ್ರಕಾಶ್ ಅವರು ಅದರದ್ದು ಹೋಸ್ಟಿಂಗ್ ಮಾಡ್ತಾ ಇದ್ರು. ಸೊ ಆ ಕಾರ್ಯಕ್ರಮದಲ್ಲಿ ಕೂಡ ನಾನು ಫೈನಲಿಸ್ಟ್ ಆಗಿ ಹೊರಹೊಮ್ಮಿದ್ದೀನಿ. ಅದು ಒಂದು ಕೂಡ ಅದು ಡೆಫಿನೆಟ್ಲಿ ಹೌದು, ಅದು ಒಂದು ದೊಡ್ಡ ಅನುಭವನೇ, ದೊಡ್ಡ ವೇದಿಕೆ, ತುಂಬಾ ಹೆಸರು ಮಾಡಿಕೊಡ್ತು. ಇದೆರಡು ಕಾರ್ಯಕ್ರಮಗಳು ನಮ್ಗೆ ನಿಜವಾಗ್ಲೂ ಒಂದು ಸ್ಟೇಜ್ ಅಲ್ಲಿ ಒಂದು ಮನ್ನಣೆ ಅಂತಂತು ಅಂತ ಹೇಳ್ಕೋಬಹುದು. ಹೌದು, ಜನ ಗುರುತಿಸುವಂತಾಯ್ತು. ಅದೇ ರೀತಿ ಮೇಡಮ್, ನಿಮಗೆ ಒಬ್ರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ ಮೇಡಮ್. ಅಂತರ ಮಾತು ಮುಂದುವರೋಣ. ಆಯ್ತು, ಹಾ ಖಂಡಿತ. ಹಲೋ, ನಮಸ್ತೆ ಸರ್. ಹಲೋ, ನಮಸ್ತೆ ಸರ್. ನಮಸ್ತೆ ನಮಸ್ತೆ ನಮಸ್ತೆ. ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ, ಜಯಂತಿ ಭಟ್ ಮೇಡಮ್ ಅವರು. ನೀವು ಯಾರು ಅಂತ ಹೇಳ್ಬೇಡಿ ನೋಡ, ಅವರ ಪರಿಚಯ ಆಗ್ತದೆ ನೋಡ. ನಮಸ್ಕಾರ ಸರ್. ನಮಸ್ತೆ ನಮಸ್ತೆ. ನಾಡಿಗೆ ಪರಿಚಿತರವರು ಅಂದ್ರೆ ಮೇಡಮ್. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಮೇಡಮ್ ಯಾರು ಮೇಡಮ್ ಇವರು? ಹಾ, ಇವ್ರ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ನಮ್ಮ ಸ್ಟುಡಿಯೋ ಇಂಜಿನಿಯರ್, ಮಿಡ್ ಸ್ಟುಡಿಯೋ ಅಂತ ಮೈಸೂರಲ್ಲಿದೆ ಇದು. ಇದರದ್ದು ಸ್ಟುಡಿಯೋ ಇನ್ಚಾರ್ಜ್ ಇವರು ಚಂದ್ರಶೇಖರ್ ಅಂತ. ತಮ್ಗೆ ನಮ್ಮ ಫ್ಯಾಮಿಲಿಗೆ ತುಂಬಾ ಆತ್ಮೀಯರು, ತುಂಬಾ ವರ್ಷಗಳಿಂದ ಪರಿಚಯ, 12-13 ವರ್ಷಗಳಿಂದ ಪರಿಚಯ. ರೆಗ್ಯುಲರ್ ಆಗಿ ನನ್ನ ಎಲ್ಲಾ ಸಾಂಗ್ಗಳು ಅಥವಾ ನಂದು ಏನೇ ಪ್ರಾಜೆಕ್ಟ್ಸ್ ಇದ್ರು ನಾನು ಚಂದ್ರು ಅವರ ಸ್ಟುಡಿಯೋದಲ್ಲೇ ಮಾಡೋದು. ಅಂಥ ಕಲಾಕಾರ ಕೂಡ ಅವರು, ತುಂಬಾ ಒಳ್ಳೆಯ ಗಾಯಕರು ಕೂಡ ಅವರು. ಸೊ ಹಾಗಾಗಿ ಅತ್ಯಂತ ಜ್ಞಾನ ಇರೋರಂತವ್ರು ಸಂಗೀತದ ಬಗ್ಗೆ. ನಮ್ಮನ್ನ ಗಾಯಕರನ್ನಾಗಿ ಮಾಡಿದ್ದು ಮೇಡಮ್ ಸರ್, ಅದರ ಬಗ್ಗೆ ನಾವು ನಿಜವಾಗ್ಲೂ ಹೆಮ್ಮೆ ಪಟ್ಟು ನಾನು ನನಗೆ ಅವಕಾಶ ಕೊಟ್ಟು ಒಂದು ಗೀತೆ ಕೂಡ ಹಾಡ್ತಿದ್ದಾರೆ ನನ್ನಿಂದ. ಆಕ್ಚುಲಿ ಮೇಡಮ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನನಗೆ 2013ರಲ್ಲಿ ಪರಿಚಯ ಆಗ್ತಾರೆ ಒಬ್ಬ ಗಾಯಕಿಯಾಗಿ. ಆ ನಂತರ ಬೆಳ್ಕೊಂಡ್ ಬಂದ ಜರ್ನಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವರು ಗಾಯಕಿಯಾಗಿ ಪರಿಚಯ ಆದ್ರು, ಆ ನಂತರ ಸಂಯೋಜಕರಾದ್ರು. ಅದು ಅವ್ರ ಜರ್ನಿನೇ ಡಿಫ್ರೆಂಟ್. ಅವ್ರು ಹೇಳ್ಬೇಕು ಅಂತಂದ್ರೆ ತುಂಬಾ ಹೆಮ್ಮೆ ಪಡುವಂತ ವಿಷಯ. ಯಾಕೆಂದ್ರೆ ಎಲ್ರು ಎಲ್ಲಾ ಕೆಲ್ಸನ ಮಾಡ್ತಾರೆ ಸರ್, ಆದ್ರೆ ಒಂದು ಜವಾಬ್ದಾರಿ ಇಟ್ಕೊಂಡು ಮಾಡುವಂತ ಕೆಲಸ ಇದೆಯಲ್ಲ, ಒಂದು ಗಾಯಕಿಯಾಗಿ, ಒಂದು ಸಂಯೋಜಕಿಯಾಗಿ ಈ ಸಂಗೀತ ಕ್ಷೇತ್ರದಲ್ಲಿ ಅವ್ರನ್ನ ಅವ್ರು ತೊಡಗಿಸ್ಕೊಂಡಿದಾರಲ್ಲ, ಅದು ಜವಾಬ್ದಾರಿಯುತವಾಗಿ ತೊಡಗಿಸ್ಕೊಂಡಿದ್ದಾರೆ. ಅದು ಪ್ರತಿಯೊಬ್ರು ಮಾಡ್ಬೇಕು ಅನ್ನೋದು. ಅವರು ಯಾವ್ದೇ ಕಾಯಕ ಮಾಡ್ಲಿ, ಒಂದು ಜವಾಬ್ದಾರಿಯಿಂದ ನಡ್ಕೊಂಡು ಹೋದ್ರೆ ಮಾತ್ರನೇ ಒಬ್ರಿಗೆ ಯಶಸ್ಸು ಸಿಗತ್ತೆ. ಆ ಯಶಸ್ಸಿನ ಹಾದಿಯಲ್ಲಿ ಮೇಡಮ್ ಇದ್ದಾರೆ, ಯಶಸ್ಸನ್ನು ತಲುಪಿದಾರೆ ನಿಜವಾಗ್ಲು. ಇನ್ನು ಮತ್ತಷ್ಟು ಅವರು ಯಶಸ್ಸನ್ನ ಪಡಿಲಿ ಅಂತ ನಾನು ಹಾರೈಸ್ತೀನಿ. ಖಂಡಿತ 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 ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ. ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ನೀವು ಸರಿಗಮಪದ ರನ್ನರ್ ಅಪ್ ಆಗಿದ್ರಿ, ಅದ್ರ ಬಗ್ಗೆ ಒಂದೆರಡು ಮಾತು. ರನ್ನರ್ ಅಪ್ ಇದ್ರ ಬಗ್ಗೆ ಆ ಜರ್ನಿ ಕೂಡ ಒಂದು ಮೆಸ್ಮರೈಸಿಂಗ್ ಜರ್ನಿ. ಅದು ಅದೇ ಹೇಳಿದಾಗೆ ನನಗೆ ತುಂಬಾ ಜನಮನ್ನಣೆ ಕೊಟ್ಟಂತ ವೇದಿಕೆಗಳು ಇವೆಲ್ಲ. ಸೊ ನನ್ನ ಹಾಡುಗಳನ್ನ ಎಲ್ಲರೂ ತುಂಬಾ ಖುಷಿ ಪಟ್ರು. BK ಸುಮಿತ್ರಾ ಅವರು ನನ್ನ ಮೆಂಟರ್ ಆಗಿದ್ರು. ಸೊ ಕೆಲವರು ಅದರಲ್ಲಿ ನನಗೆ ಕೊಟ್ಟಂತ ಗೈಡೆನ್ಸ್ ಆಗ್ಲಿ ಅವೆಲ್ಲ ನಾನು ನಿಜ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ರಿಂದ ಬಹುಶಃ ನಾನು ಇವತ್ತಿಗೆ ಈ ಮಟ್ಟದಲ್ಲಿ ನಿಂತಿದ್ದೀನಿ ಅಂತ ಹೇಳ್ಬೋದು. ಇವೆಲ್ಲ ವೇದಿಕೆಗಳಿಗೆ ನಿಜವಾಗ್ಲೂ ನಾನು ಎಲ್ಲ ಹೊಸ ಸಿಂಗರ್ಸ್ ಗಳಿಗೆ, ನಾನು ಅಂತಲ್ಲ, ಬಂದಿರುವಂತ ಇಂಡಸ್ಟ್ರಿಯಲ್ಲಿ ಎಲ್ಲಾ ಸಂಗೀತಗಾರರಿಗೆ ಇವೆಲ್ಲ ಎಷ್ಟೊಂದು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದೆ ಅವ್ರ ಲೈಫ್ ಅಲ್ಲಿ ಅಂತಂದ್ರೆ, ಅವರ ಲೈಫ್ ಅನ್ನ ಒಂದು ಕಟ್ಟಿ ಕೊಟ್ಟಿದೆ ಅಂತ ಹೇಳ್ಬೋದು. ಆ ಮಟ್ಟಿಗೆ ಇವೆಲ್ಲ ಹೆಲ್ಪ್ ಆಗಿದೆ ನಿಜವಾಗ್ಲು. ಖಂಡಿತ ಖಂಡಿತ. ಅದೇ ರೀತಿ ಮೇಡಮ್, ತಾವು ದೂರದರ್ಶನದಲ್ಲಿ ಮತ್ತೆ ಹಲವಾರು TV ಚಾನೆಲ್ಗಳಲ್ಲಿ ಭಾಗವಹಿಸಿರಿ, ಅದ್ರ ಬಗ್ಗೆ ಒಂದೆರಡು ಮಾತು. ದೂರದರ್ಶನ ಹಲವಾರು ಪ್ರೋಗ್ರಾಮ್ಗಳಲ್ಲಿ ಆಲ್ಮೋಸ್ಟ್ ಎಲ್ಲಾ ಚಾನೆಲ್ ಅಲ್ಲಿ ಹಾಡಿದ್ದೀನಿ ನಾನು. DD ದೂರದರ್ಶನ ಆಗಿರ್ಬೋದು, ಕಾವೇರಿ ಚಾನೆಲ್ ಆಗಿರ್ಬೋದು, ಜಿ ಕನ್ನಡ ಆಗಿರ್ಬೋದು, ETV ಆಗಿರ್ಬೋದು, ಕಲರ್ಸ್ ಕನ್ನಡ, ಎಲ್ಲಾ ಇದ್ರಲ್ಲೂ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಹಾಗೆ ನಾನು ಇದು ಆಕಾಶವಾಣಿ ಕಲಾವಿದೆ ಕೂಡ, ಆಕಾಶವಾಣಿಯ A ಗ್ರೇಡ್ ಕಲಾವಿದೆ. ಹೌದು ಹೌದು, ಆಕಾಶವಾಣಿ A ಗ್ರೇಡ್ ಕಲಾವಿದೆ. ಹೇಳಿ 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 ಮೇಡಮ್. ಆಕಾಶವಾಣಿಯಲ್ಲಿ A ಗ್ರೇಡ್ ಕಲಾವಿದೆ, ಹಾಗೂ ಅಲ್ಲಿನ ಸರ್ಟಿಫೈಡ್ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನಾನು. ಸೊ ಅದು ನನಗೆ ಬಹಳ ಸಂತೋಷದ ವಿಷಯ ಸರ್. ಮ್ಯೂಸಿಕ್ ಡೈರೆಕ್ಟರ್ ಅಂತ ಅನ್ಸ್ಕೊಳ್ಳೋದು ನನಗೆ ಬಹಳ ಒಂದು ಹೆಮ್ಮೆ ಅಂತ ಅನ್ಕೊಟ್ಟಂತ ವಿಷಯ ಅದು. ಖಂಡಿತ ಖಂಡಿತ ಮೇಡಮ್. ಅಂದ್ರೆ ಸಂಗೀತ ನಿರ್ದೇಶನ ಮೊದಲಿಗೆ ಹೇಳಿ ಮೇಡಮ್.
ಮೊದಲಿಗೆ ನಾನು ಸಂಗೀತಗಾರ್ತಿ ಅಂತ ಗುರ್ಸ್ಕೊಂಡೆ ಎಲ್ಲರಲ್ಲೂ. ಹ್ಮ್ ಬಟ್ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ನನಗೆ ಅನ್ಸಿಕೆ ಶುರುವಾಯ್ತು, ನನ್ನ ಹತ್ರ ಇನ್ನೂ ಒಂದು ಈ ತರ ಒಂದು ವಿದ್ಯೆ ಇದೆ, ನಾನು ಹಾಡುಗಳನ್ನು ಕಂಪೋಸ್ ಮಾಡ್ಬೋದು. ಅದು ನನ್ನ ಮನಸ್ಸಿಗೆ ಬಂದಾಗ ದಟ್ ವಾಸ್ ರಿಯಲಿ ಒಂದು ಪಾಯಿಂಟ್ ಆಫ್ ನನ್ನ ಲೈಫ್ ನ ಜರ್ನಿನ ಇನ್ನೊಂದು ಕಡೆ ತಗೊಂಡು ಹೋಯ್ತು ಅಂತ ಹೇಳ್ಬೋದು. ಸೊ ತುಂಬಾ ಖುಷಿಯ ವಿಷಯ ಅದು ನನ್ನ ಮಟ್ಟಿಗೆ. ಹಾ, ಖಂಡಿತ. ಅದೇ ರೀತಿ ಮೇಡಮ್, ತಾವು ಸಂಗೀತ ಸಂಯೋಜನೆ ಮಾಡಿದಂಥ ಯಾವ್ದಾದ್ರು ಒಂದು ಗೀತೆಯನ್ನು ಒಂದೆರಡು ಸಾಲ ನಮಗಾಗಿ ಹಾಡಿ ಮೇಡಮ್. ಸರ್, ಈವರೆಗೆ ನಾನು ಸುಮಾರು ಒಂದು 300-325 ಗೀತೆಗಳಿಗೆ ಸಂಗೀತ ಸಂಯೋಜನೆ ಮಾಡಿದ್ದೀನಿ. ತುಂಬಾ ಪ್ರಾಜೆಕ್ಟ್ಸ್ ಬರೋದಿದೆ. ಹೌದು. ಲಾಲಿ ಸಾಂಗ್ಗಳಲ್ಲೇ ಸುಮಾರು ಒಂದು 12 ಲಾಲಿ ಸಾಂಗ್ ಮಾಡಿದ್ದೀನಿ ಸರ್. ನನ್ಗೆ ತುಂಬಾ ಇಷ್ಟ ಲಾಲಿ ಸಾಂಗ್ ಮಾಡೋ ಮಕ್ಕಳು ಅಂದ್ರೆ ಬಹಳ ಇಷ್ಟ. ಆಕಾಶ ನೋಡುತ್ತಿದ್ದ ಚಂದಮಾಮ ನಗ್ತಾನೆ, ಹಠ ಮಾಡಬೇಡಕಂದ ನೋಡುವುದನ್ನ ಬರ್ತಾನೆ. ಕನಸು ನನಸು ನನಸಾಗಿ, ನನಸು ನನಸು ಸೊಗಸಾಗಿ, ಸೊಗಸು ಸೊಗಸು ಚಲುವಾಗಿ, ಕೊಡಲ ಕಲತೆ ಮಗುವಾಗಿ, ಸೂಪರ್ ಮೇಡಮ್, ಸೂಪರ್ ಆಗಿತ್ತು ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದೇ ರೀತಿ ನಮಗದು ಬೇಕಿತ್ತು ಮೇಡಮ್. ಕನ್ನಡ ನಮ್ಮ ಸುಗಮ ಸಂಗೀತ ಲೋಕ ಇರ್ಬೋದು, ನಮ್ಮ ಚಿತ್ರಲೋಕ ಕೂಡ ಒಬ್ಬ ಮಹಿಳೆ ಒಂದು ಸಂಗೀತ ನಿರ್ದೇಶಕಿ ಬಹಳ ಕಡಿಮೆ ಸಂಗೀತ ಸಂಯೋಜನೆ ಮಾಡೋರು ಮಹಿಳೆಯರು, ಅದರಲ್ಲೂ ಕೂಡ ಸಂಗೀತ ಕಲಾವಿದರು ಕಡಿಮೆ. ನೀವು ಭಾಳ ಬೇಕಿತ್ತು. ಹೊಸ ಹೊಸ ಹಾಡುಗಳು ಬರ್ಬೇಕು ಮೇಡಮ್. ಯಾವತ್ತು ಹಳೆಯ ಹಾಡುಗಳನ್ನೇ ಹಾಡಿ 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 ನಾವು ಅದೇ ಹಾಡಿಗೆ ಹೋಗಿಬಿಟ್ಟಿದ್ದೇವೆ. ಅಶ್ವಥ್ ಅವರು, ಕಾಳಿಂಗರಾಯರು, ಮತ್ತೆ ಅನಂತ ಸ್ವಾಮಿ ಅವರದ್ದು, ಹೀಗೆ ಇದೇ ಜಾಡಲ್ಲಿದ್ದೇವೆ. ಇನ್ನೀಗ ಹೊಸತನಕ್ಕೆ ಮುಖ ಮಾಡಿದಂಥ ಹಲವಾರು ಸಂಗೀತ ನಿರ್ದೇಶಕರು ಇದ್ದಾರೆ. ಉಪಾಸನ ಮೋಹನ್ ಅವರಿದ್ದಾರೆ, ದೊಡ್ಡವಾಡವರಿದ್ದಾರೆ, ನಮ್ಮ BJD ಅವರಿದ್ದಾರೆ, ರಾಘವೇಂದ್ರ, ಹೀಗೆ ಹಲವಾರು ಜನ ಬರ್ತಾ ಇದ್ದಾರೆ. ಅದರೊಟ್ಟಿಗೆ ನಿಮ್ಮದು ಒಂದು ಇದ್ದ ಕೂಡಲೇ ನೀವು ಅವರ ಒಂದು ನಂತರದವರು ಅಂತ ಹೇಳ್ಬೋದು. ಹಾಗೆ ಅಲ್ಲ ಮೇಡಮ್, ಹೊಸತನ ಅಂತ ಬಂದಾಗ ಹೌದೌದು, ನಾನು ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಟ್ಟಿದ್ದೀನಿ. ಯಾಕಂದ್ರೆ ನಾನು ಯಾವುದೇ ಒಂದು ಝೋನರಿಗೆ ನಾನು ಸೀಮಿತ ಮಾಡ್ಕೊಂಡಿಲ್ಲ. ನನ್ನನ್ನ ಭಾವಗೀತೆ ಮಾಡಿದೀನಿ, ಭಕ್ತಿ ಸಂಗೀತ ಮಾಡಿದೀನಿ, ಜನಪದ ಗೀತೆ ಮಾಡಿದೀನಿ, ಎಣ್ಣೆ ಸಾಂಗ್ ಮಾಡಿದೀನಿ, ಸ್ಯಾಡ್ ಪ್ಯಾಥೋ ಸಾಂಗ್ ಮಾಡಿದೀನಿ, ಸೊ ಗಜಲ್ಗಳನ್ನು ಮಾಡಿದ್ದೀನಿ, ಟಪ್ಪಂಗುಚ್ಚಿ ಸಾಂಗ್ ಮಾಡಿದ್ದೀನಿ. ಆತರ ಎಲ್ಲಾ ಜೋನರ್ ಯಾವ್ದನ್ನು ಬಿಡಬಾರ್ದು. ಎಲ್ಲಾ ಕ್ಷೇತ್ರದಲ್ಲೂ ಒಂದು ಸಂಗೀತ ಅಂತ ಬಂದಾಗ ಖಂಡಿತ ಇವೆಲ್ಲವನ್ನು ನಾನು ಟಚ್ ಮಾಡ್ಬೋದು ಅಂತ ಅನಿಸ್ತು ನನಗೆ. ಸೊ ಹಾಗಾಗಿ ಪ್ರತಿ ಕ್ಷೇತ್ರದಲ್ಲೂ ಅಂದ್ರೆ ಪ್ರತಿಯಾದ ಒಂದು ಡಿಫ್ರೆಂಟ್ ಆದ ಏನೇನಿದೆ ನಮ್ಮ ಸಂಗೀತ ಪ್ರಕಾರಗಳಲ್ಲಿ, ಆ ಪ್ರಕಾರಗಳಲ್ಲಿ ನಾನು ತೊಡಸ್ಕೊಂಡಿದ್ದೀನಿ. ಸೊ ಖಂಡಿತ ತುಂಬಾ ಸಾಂಗ್ಸ್ ಬರೋದಿದೆ, ಎಲ್ಲ ವೇಟ್ ಮಾಡಿ ನೋಡ್ಬೇಕಷ್ಟೇ. ಖಂಡಿತ ಹೊಸ ಹೊಸ ಹಾಡುಗಳು ಬರ್ಲಿಕ್ಕಿದೆ, ತುಂಬಾ ಇದೆ ಅಲ್ಲ ಮೇಡಮ್? ತುಂಬಾ ಹಾಡುಗಳು ಬರ್ಲಿಕ್ಕೆ. ಹೌದು, ಖಂಡಿತ. ಅದೇ ರೀತಿ ಮೇಡಮ್, ತಾವು ಹಲವಾರು ಆಲ್ಬಮ್ ಸಾಂಗ್ಗಳಲ್ಲಿ ಹಾಡಿದಿರಿ. ಆಲ್ಬಮ್ ಸಾಂಗ್ಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಪ್ರೊಡಕ್ಷನ್ ಅಲ್ಲಿ ನಾನು ತುಂಬಾ ಹಾಡಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲ್ ಜಯಂತಿ ಭಟ್ ಅಂತಾನೆ ಇದೆ. ಅದ್ರ ಮೂಲಕ ನಾನು ಭಕ್ತಿ ಸಂಗೀತ, ಮಂತ್ರಗಳು, ಸಂಸ್ಕೃತ ಮಂತ್ರಗಳು ಪ್ರತಿಯೊಂದನ್ನು ಹಾಡಿದ್ದೀನಿ. ಹಾಗೇನೆ ಬೇರೆಯವರಿಗಾಗಿ ಕೂಡ ಹಾಡಿದ್ದೀನಿ. ಸುಮಾರು ಒಂದು 25 ಚಲನಚಿತ್ರಗಳಿಗೆ ಧ್ವನಿ ಕೊಟ್ಟಿದ್ದೀನಿ ಹಿನ್ನೆಲೆ ಗಾಯಕಿಯಾಗಿ. ಸೊ ಹಾಗಾಗಿ ಚಲನಚಿತ್ರ ಸಂಗೀತ ಕೂಡ ಅದೊಂದು ವಿಶಿಷ್ಟತೆ. ಅಲ್ಲಿ ಪ್ರತಿಯೊಬ್ಬರ ಡೈರೆಕ್ಟರ್ದು ಏನು ಮನೋಧರ್ಮ ಇರುತ್ತೆ, ಅದ್ರ ಮೂಲಕವಾಗಿ ನಾವು ಹೋಗ್ಬೇಕಾಗತ್ತೆ. ಪ್ರತಿ ಒಂದು ಬೇರೆ ಬೇರೆ ಯೋಜನೆಗಳು, ಹಾಗಾಗಿ ಪ್ರತಿ ಹಾಡು ಬೇರೆ ಬೇರೆನೆ ಸರ್. ಅಂದ್ರೆ ನೀವು ಯಾವ ಸಂಗೀತ ನಿರ್ದೇಶಕರ ಚಲನಚಿತ್ರದಲ್ಲಿ ಹಾಡಿದ್ರಿ ಮೇಡಮ್? ನಾನು ನಮ್ಮ ಬಲರಾಮ್ ಸರ್ ಅವರ ತುಂಬಾ ಹಳೆಯ ಪ್ರತಿಭೆ ಅವರು, ಶ್ರೀ ಬಲರಾಮ್ ಅವರ ಜೊತೆ ಹಾಡಿದ್ದೀನಿ. ಹರಿಕಾವ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದೀನಿ. SP ಚಂದ್ರಕಾಂತ್ ಸರ್ದು ನಿರ್ದೇಶನದಲ್ಲಿ ಹಾಡಿದ್ದೀನಿ. ಅಲೆನ್ ಸರ್ ಅಂತ ಅವ್ರದ್ದು ನಿರ್ದೇಶನದಲ್ಲಿ ಹಾಡಿದ್ದೀನಿ. ಈ ತರ ತುಂಬಾ ಡೈರೆಕ್ಟರ್ ಜೊತೆ ಕೆಲಸ ಮಾಡಿದ್ದೀನಿ ಸರ್. ಖಂಡಿತ ಮೇಡಮ್, ಖಂಡಿತ. ಅದೇ ರೀತಿ ಮೇಡಮ್, ನಿಮ್ಮ ಹತ್ರ ಬಹಳಷ್ಟು ಮಾತಾಡ್ಲಿಕ್ಕಿದೆ ಮೇಡಮ್. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ತದನಂತರ ಮಾತು ಮುಂದುವರಿಸೋಣ ಮೇಡಮ್. ಖಂಡಿತ ಖಂಡಿತ.
ಆತ್ಮೀಯ ವೀಕ್ಷಕರೇ, ಕಲಾಂತರಂಗ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೇವೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ನಾಡಿನ ಖ್ಯಾತ ಸಂಗೀತ ಗಾಯಕಿ, ಸಂಗೀತ ಸಂಯೋಜಕಿ ಆಗಿರತಕ್ಕಂಥ ಜಯಂತಿ ಭಟ್ ಅವರು. ಅವರೊಂದಿಗೆ ಮಾತುಕತೆಯನ್ನು ಆಡ್ತಾ ಇದ್ದೀವಿ. ಮಾತುಕತೆಯನ್ನು ಮುಂದುವರಿಸೋಣ, ಅವರ ಬಗ್ಗೆ ಇನ್ನಷ್ಟು ತಿಳಿಯೋಣ. ಅವರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತವನ್ನು ಕೊಡೋಣ. ಮೇಡಮ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಮೇಡಮ್. ನೀವು ಹಾಡಿದ್ದೀರಿ, ಅದೇ ರೀತಿ ಚಲನಚಿತ್ರ ಗೀತೆಗಳನ್ನು ಹಾಡಿದ್ದೀರಿ, ಅದೇ ರೀತಿ ನೀವು ನಿಮ್ಮ ಕಾರ್ಯಕ್ರಮಗಳು, ನಾಡಿನಾದ್ಯಂತ ಕಾರ್ಯಕ್ರಮಗಳನ್ನು ನೀಡಿದಿರಿ. ಆ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಆ ಕಾರ್ಯಕ್ರಮದ ಬಗ್ಗೆ ಹೇಳಬೇಕು ಅಂದ್ರೆ, ತುಂಬಾ ಅರ್ಲಿ ಏಜ್ ಅಲ್ಲಿ ನಾನು ಬ್ಯಾಂಕ್ ಜಾಯಿನ್ ಆದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ. ಮೊದಲ ಬ್ರಾಂಚ್ ನಂದು ಗೋವಾದಲ್ಲಿ, ವಾಸ್ಕೋಡಗಾಮ ಬ್ರಾಂಚ್. ಅದ ನಂತರ ಮದುವೆ ಆದ ನಂತರ ನಾನು ಈ ಕಡೆ ಮಂಗಳೂರು ಕಡೆ ಶಿಫ್ಟ್ ಆದೆ. ಸೊ ಬ್ಯಾಂಕ್ ಅಲ್ಲಿ ಇರೋ ಕಾರಣದಿಂದ ಬಹುಶಃ ನನ್ನ ಅವಕಾಶಗಳು ನನಗೆ ಸ್ವಲ್ಪ ಕಡಿಮೆ ಇದ್ವು. ಅಂದ್ರೆ ನಾನು ಅವಕಾಶಗಳನ್ನ ಮಾಡ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಬ್ಯಾಂಕ್ ಅನ್ನು ನಡೆಸಿ ಮನೆ ನಡೆಸ್ಕೊಂಡ್ಬಿಟ್ಟು ಮಕ್ಕಳನ್ನ ನೋಡಿ ನಂತರ ಕಾರ್ಯಕ್ರಮಗಳಿಗೆ ಹೋಗೋದು ಸ್ವಲ್ಪ ತುಂಬಾ ಕಷ್ಟ ಆಗ್ತಿತ್ತು. ಹಾಗಾಗಿ ಕಾರ್ಯಕ್ರಮಗಳ ಬಗ್ಗೆ ತುಂಬಾ ಡೀಪ್ ಆಗಿ ಹೋಗಕ್ ಆಗ್ಲಿಲ್ಲ. ಆದ್ರೆ ಏನೇನೋ ಈಗ ಸಂಗೀತ ಸಮ್ಮೇಳನ ಆಗ್ಲಿ, ಯಾವುದೇ ರೀತಿ ಅಂತ ಯಾವುದೇ ಕಾರ್ಯಕ್ರಮಗಳನ್ನು ಬಿಟ್ಟಿಲ್ಲ ನಾನು. ಎಲ್ಲವನ್ನು ಮ್ಯಾನೇಜ್ ಮಾಡಿದ್ದೀನಿ. ನಾಡಿನಾದ್ಯಂತ ಕಾರ್ಯಕ್ರಮ ಮಾಡಿದ್ದೀನಿ. ಹಾಗೆ ಈಗ ನೆಕ್ಸ್ಟ್ ವೀಕ್ ದುಬೈನಲ್ಲಿ ಕಾರ್ಯಕ್ರಮ ಇದೆ. ಸೊ ಹಾಗಾಗಿ ಅದರಲ್ಲಿ ಈಗ ನಾನು ಖಂಡಿತ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ನಾನು ಬ್ಯಾಂಕಿಂದ ನಿವೃತ್ತಿ ತಗೊಂಡ್ಬಿಟ್ಟು ಪರಿಪೂರ್ಣ ರೀತಿಯಲ್ಲಿ ಸಂಗೀತ ನಿರ್ದೇಶನ ಮತ್ತೆ ಗಾಯನ ಕೇಳ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ ಮುಂದೆ ಖಂಡಿತ ಆತರ ಪ್ರೋಗ್ರಾಮ್ಸ್ ಆತರ ಮಾಡ್ಕೊಳಕ್ಕೆ ಬಹುಶಃ ನಾನು ಮುನ್ನುಡಿ ಇಡ್ತೀನಿ ಅಂತ ಅನ್ಕೋಬಹುದು. ಹೌದು, ಪೂರ್ಣ ಪ್ರಮಾಣದಲ್ಲಿ ನೀವು ಸಂಗೀತ ಕ್ಷೇತ್ರದಲ್ಲಿ ಯಾವಾಗ ನೀವು VRS ತಗೊಂಡ್ರಿ ಮೇಡಮ್? ನಾನು 2023 ಮೇನಲ್ಲಿ VRS ತಗೊಂಡೆ. ಅದಾದ ನಂತರ ನಾನು ಎಂಟರ್ಪ್ರಿನರ್ ಕೂಡ, ನಂದು ಬಿಸ್ನೆಸ್ ಇದೆ. ಅದ್ರ ಜೊತೆ ಪರಿಪೂರ್ಣ ರೀತಿಯಲ್ಲಿ ಸಂಗೀತ ನಿರ್ದೇಶಕಿ ಈಗ ಹಾಗೂ ಸಂಗೀತ ವೃತ್ತಿಯಲ್ಲಿ ತೊಡಸ್ಕೊಂಡಿದ್ದೀನಿ. ಹೌದು, ನೀವು VRS ತಗೊಳ್ಳುವಾಗ ನೀವು ಮ್ಯಾನೇಜರ್ ಆಗಿದ್ರಲ್ಲ ಮೇಡಮ್? ಹೌದೌದು, ನಾನು ಮ್ಯಾನೇಜರ್ ಆಗಿದ್ದೆ. ಬೆಂಗಳೂರಲ್ಲೇ ಇದ್ದೆ ನಾನು ಆಗ. ಹೇಗೆ ಮೇಡಮ್ ಅಷ್ಟು ದೊಡ್ಡ ನಿರ್ಧಾರವನ್ನು ತಗೊಂಡ್ಬಿಟ್ರಿ ಅಲ್ಲ? ಖಂಡಿತ ಸರ್, ಅದು ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಯಾಕೆಂದ್ರೆ ನಾನಿದ್ದಿದ್ದು ಒಂದು ಸರ್ಕಾರಿ ವೃತ್ತಿಯಲ್ಲಿ, ಕೈ ತುಂಬಾ ಸಂಬಳ ಬರ್ತಿತ್ತು. ಪ್ರತಿಯೊಬ್ರು ಕೇಳಿದ ಪ್ರಶ್ನೆ ಅದೇನೆ, ಯಾಕೆ ಬಿಡ್ತಾ ಇದ್ದೀರಾ? ಇಂಥ ಜಾಬ್ ಸಿಗೋದೇ ಇಲ್ಲ, ಯಾಕೆ ಬಿಡ್ತೀರಾ? ಸರ್, ಏನು ಅಂತಂದ್ರೆ ನನ್ನ ಮನಸ್ಸಿನಲ್ಲಿ ಏನೋ ಒಂದು ಗುರಿ ಬೇರೆ ಇತ್ತು. ಖಂಡಿತ ನಾನು ಬ್ಯಾಂಕ್ ಅಲ್ಲಿ ಇದ್ದಾಗ ಕೂಡ ಐ ವಾಸ್ ಅ ಹೈಲೈಟರ್ ಅಂಡ್ ಐ ವಾಸ್ ಅ ಪರ್ಫಾರ್ಮರ್. ತುಂಬಾ ಸಾಧನೆ ಮಾಡಿದ್ದೀನಿ ಬ್ಯಾಂಕಿಂಗ್ ಕ್ಷೇತ್ರದಲ್ಲೂ ಕೂಡ. ಅಲ್ಲೂ ಕೂಡ ಯಾವುದೇ ಒಂದು ಸಾಧನೆಯನ್ನ ಬಿಟ್ಟಿಲ್ಲ ನಾನು. ಆದ್ರೆ ಮನಸ್ಸು ಅಂತ ಎಲ್ಲೋ ಒಂದ್ ಕಡೆ ಅಂತರಂಗ ಬಯಸಿದ್ದು ಅಂತ ಹೇಳ್ತೀವಲ್ಲ, ಆ ಅಂತರಂಗ ಬಯಸಿದ್ ಎಲ್ಲೋ ಒಂದ್ ಕಡೆ ಬೇರೆ ಇತ್ತು. ಸೊ ನನ್ಗೆ ಕೆಲಸ ಮುಗಿಸಿ ರಾತ್ರಿ 8 ಗಂಟೆ 9 ಗಂಟೆ ಆಗೋದು. ಬಂದ ನಂತರ ನನ್ನ ಮನಸ್ಸಿನಲ್ಲೇ ಏನೋ ಅನ್ಸೋದು, ಅಯ್ಯೋ ನಾನೇನು ಮಾಡಿಲ್ಲ ಅಂತ. ಆ ಏನು ಮಾಡಿಲ್ಲ ಅಂತ ಅನ್ನೋದು ಸಂಗೀತ ಕ್ಷೇತ್ರದಲ್ಲಿ ಮಾತ್ರ ಆಗಿತ್ತು. ಹೌದು, ಬೇರೆ ಯಾವ ಕ್ಷೇತ್ರದಲ್ಲಿ ಮಾಡಿದ್ರು ಅದು ಕೆಲಸ, ವೃತ್ತಿ ಆತರ ಮಾತ್ರ. ಸೊ ನನ್ನ ಮನಸ್ಸಿಗೆ, ನನ್ನ ಅಂತರಂಗಕ್ಕೆ ಬೇಕಾಗಿರುವಂತ ಕೆಲಸ ನಾನ್ ಮಾಡ್ತಿಲ್ಲ ಅಂತ ಅನ್ಸಿದ್ದು ಆವಾಗ, ನಾನು ಸಂಗೀತ ಕ್ಷೇತ್ರದಲ್ಲಿ ಏನೋ ಇದೆ ನನ್ನ ಹತ್ರ, ಅದನ್ನ ನಾನ್ ಮಾಡ್ತಾ ಇಲ್ಲ. ನಾನೇನೋ ಕೊಡ್ಬೇಕು ಈ ಜಗತ್ತಿಗೆ, ಈ ಸಮಾಜಕ್ಕೆ ನಾನೇನೋ ಒಂದು ಉಪಯುಕ್ತವಾದಂತ ಒಂದು ಸಂಗೀತ ಕ್ಷೇತ್ರದಲ್ಲಿ ಎಲ್ಲೋ ಒಂದು 10 ಜನಕ್ಕೆ ಖುಷಿಯಾಗುವಂತ ಒಂದು ವಿದ್ಯೆ ನನ್ನ ಹತ್ರ ಇದೆ, ಅದನ್ನ ಕೊಡ್ಬೇಕು, ಹಂಚ್ಕೋಬೇಕು ಅಂತ ಅನ್ಸಿದ್ದು ಯಾವಾಗ ಅದು ಪ್ರಖರವಾಗಿ ನನ್ನ ತಲೆಯಲ್ಲಿ ಗುನುಕೋಕೆ ಶುರುವಾಯ್ತೋ ಆ ದಿನನೇ ಡಿಸೈಡ್ ಮಾಡಿದೆ. ಐ ಥಿಂಕ್ ಅದು ಮನ್ಸಲ್ಲಿ ಬಂದು 1 ವರ್ಷದೊಳಗಡೆ ನಾನು ನಿರ್ಧಾರ ತಗೊಂಡ್ಬಿಟ್ಟು ಬ್ಯಾಂಕಿಂದ ಹೊರಗಡೆ ಬಂದೆ. ಸಂಪೂರ್ಣವಾಗಿ ಸಂಗೀತ ಕ್ಷೇತ್ರಕ್ಕೆ ಬಂದ್ರಿ ಅಲ್ಲ ಮೇಡಮ್? ಸರ್, ಇದೆಲ್ಲ ಏನ್ ಗೊತ್ತಾ, ಇವೆಲ್ಲ ಆಗೋಕೆ ಕಾರಣ ಕೂಡ ಒಂದು ಫ್ಯಾಮಿಲಿ ಅಂತ ಇರತ್ತಲ್ಲ, ಅಲ್ಲಿಂದ ಕೂಡ ಸಪೋರ್ಟ್ ಬೇಕಾಗತ್ತೆ. ಸೊ ನನ್ನ ಮನೆಯವರು ಶ್ರೀ ಅಶೋಕ್ ರಾವ್ ಅಂತ, ಈಸ್ ಒರಿಜಿನಲಿ ನಮ್ಮ ಸಾಗರ ಶಿವಮೊಗ್ಗ ತಾಲೂಕಿನವರು. ತುಂಬಾ ಅದ್ಭುತ ಫ್ಯಾಮಿಲಿ ನಮ್ದು. ಆಕ್ಚುಲಿ ಅತ್ತೆ ಮಾವ ಎಲ್ಲ
ಕೈ ಮುಗಿಯುವಂತಹ ಅಂಥ ಒಂದು ವ್ಯಕ್ತಿತ್ವದವರು. ಅಂತ ಒಂದು ಸಂಸ್ಕಾರವಂತ ಕುಟುಂಬಕ್ಕೆ ನಾನು ಸೊಸೆಯಾಗಿ ಸೇರಿದ್ದು ಕೂಡ ನನ್ನ ಭಾಗ್ಯ ಅಂತ ಅನ್ಕೊಳ್ತೀನಿ. ಸೊ ನನ್ನ ಯಜಮಾನ್ರು ಮದ್ವೆ ಆದ ದಿನದಿಂದ ನನಗೆ ಫುಲ್ ಸಪೋರ್ಟ್. ಸೊ ನೀ ಮ್ಯೂಸಿಕಲ್ಲಿ ಏನ್ ಮಾಡ್ತೀಯಾ ಮಾಡು, ಖಂಡಿತ ನಾನು ಬೆನ್ನೆಲುಬಾಗಿ ನಿಂತ್ಕೋತೀನಿ ಅಂತ. ಸೊ ಹಾಗಾಗಿ ಅವ್ರ ನಂತರ ಈಗ ನನ್ನ ಮಕ್ಕಳು ಕೂಡ. ಸೊ ಎಲ್ರದ್ದು ಒಂದು ಸಪೋರ್ಟ್ ಇರೋದ್ರಿಂದ ನಾನು ಇಷ್ಟು ಮಾಡಕ್ಕೆ ಆಗ್ತಾ ಇದೆ. ಇಲ್ದಿದ್ರೆ ಎಲ್ಲದೂ ಮ್ಯಾನೇಜ್ ಮಾಡ್ಕೊಂಡು ಬಹುಶಃ ನನ್ನ ಹತ್ರ ಆಗ್ತಾ ಇರ್ಲಿಲ್ವೇನೋ. ಬಟ್ ಐ ಆಮ್ ಏಬಲ್ ಟು ಡೂ ಎವ್ರಿಥಿಂಗ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ. ಹೌದು, ಖಂಡಿತ ನಿಮ್ಮ ಫ್ಯಾಮಿಲಿಯಿಂದ. ಅದೇ ರೀತಿ ನಿಮ್ಮ ಮಕ್ಕಳ ಬಗ್ಗೆ ಒಂದೆರಡು ಮಾತು. ಮಕ್ಕಳ ಹೆಸರೇನು ಮೇಡಮ್? ನನ್ನ ಮಗಳು ಅಪೂರ್ವ, ನನ್ನ ಮಗ ಅರ್ಜುನ್. ಮಗಳದ್ದು ಈಗ ಡಿಗ್ರಿ ಮುಗಿದಿದೆ. ಶಿ ಇಸ್ ಪ್ರಿಪೇರಿಂಗ್ ಫಾರ್ ಇದು ಯಾವುದು ಮಾಸ್ಟರ್ಸ್ ಗೆ ಓದ್ತಾ ಇದ್ದಾಳೆ. ನನ್ನ ಮಗ 12th PUC. ನನ್ನ ಮಗಳು ಕೂಡ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಹೌದು, ಇಬ್ರು ತುಂಬಾ ಚೆನ್ನಾಗಿ ಹಾಡ್ತಾರೆ. ಬಟ್ ಮಗಳು ಅದರಲ್ಲಿ ಇನ್ನೂ ಒಂದು ಕೈ ಮೇಲೆ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಯೂಟ್ಯೂಬ್ ಆ ತರ ಆಡ್ಸ್ ಗೆ ಹಾಡ್ತಾಳೆ. ಶಿ ಇಸ್ ಮೋರ್ ಇಂಟು ವೆಸ್ಟರ್ನ್ ಸಾಂಗ್ ಅನ್ನ ತುಂಬಾ ಚೆನ್ನಾಗಿ ಹಾಡ್ತಾಳೆ. ಸೊ ಡೆಫಿನೆಟ್ಲಿ ಅವಳು ಒಂದ್ ಸ್ವಲ್ಪ ದಿನಕ್ಕೆ ಬೆಳಕಿಗೆ ಬರ್ತಾಳೆ ಅಂತ ಅನ್ಕೋತೀನಿ. ಖಂಡಿತ ನೀವಿದ್ದೀರಿ ಹೇಗೋ ಗೈಡ್ ಮಾಡ್ಲಿಕ್ಕೆ. ಸಂಗೀತ ನಿರ್ದೇಶನ ಇದೆ ಅಲ್ಲ ಮೇಡಮ್? ಗಾಯಕರು ರೆಡಿ ಇದ್ದಾರೆ ಅಲ್ಲ, ಸಿದ್ಧವಾಗಿದ್ದಾರೆ ಗಾಯಕರು? ರೆಡಿ ಇದ್ದಾರೆ, ಹೌದೌದು, ಖಂಡಿತ. ನೆಕ್ಸ್ಟ್ ಪ್ರಾಜೆಕ್ಟ್ ಮಾರ್ಚ್ ಅಲ್ಲಿ ಅವಳದೊಂದು ಪ್ರಾಜೆಕ್ಟ್ ಬರ್ತಾ ಇದೆ ನನ್ನ ಪ್ರೊಡಕ್ಷನ್ ಅಲ್ಲೇನೆ. ಅದಕ್ಕೆ ಹಾಡ್ತಾ ಇದ್ದಾಳೆ. ಹೊಸ ಕಲಾವಿದರು ಬರ್ಬೇಕು ನಮ್ಮ ಇದಕ್ಕೆ ಕ್ಷೇತ್ರಕ್ಕೆ. ಹೌದು, ಸಂಗೀತ ಕ್ಷೇತ್ರ ಮುಂದುವರಿಬೇಕು, ಹೊಸತನ ಮಾಡ್ಬೇಕು ಅಂತಾನೆ ರಾಜೇಶ್ ಅವರೇ. ನಂದು ಆಕ್ಚುಲಿ ಮೇನ್ ಚಾನೆಲ್ ಬಂದ್ಬಿಟ್ಟು ಜಯಂತಿ ಭಟ್ ಅಂತ ಯೂಟ್ಯೂಬ್. ಅದರಲ್ಲಿ ನಂದು ಎಲ್ಲಾ ತರ ಭಾವಗೀತೆಗಳು, ಭಾವಸಂಗೀತ, ಜನಪದ ಅಥವಾ ಒಂದು ಮಂತ್ರಗಳು, ಭಕ್ತಿ ಸಂಗೀತ ಅದರಲ್ಲಿ ತೊಡಸ್ಕೊಂಡಿದ್ರೆ, ನಂದು ಇನ್ನೊಂದು ಚಾನೆಲ್ ಓಪನ್ ಮಾಡಿದೀನಿ, ರಾಗ್ ತಾಲ್ ಇಂಡಿಯಾ ಅಂತ. ಅದರಲ್ಲಿ ಫುಲ್ ಕಮರ್ಷಿಯಲ್ ಸಾಂಗ್ಸ್, ಈಗಿನ ಕಾಲಕ್ಕೆ ಬೇಕಾದಂತ ಟಪ್ಪಾಂಗುಚ್ಚಿ ಆಗಿರ್ಲಿ, ಫಾಸ್ಟ್ ಬೀಟ್ ಸಾಂಗ್ ಇರ್ಲಿ, ಆ ತರದೊಂದು ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಅದನ್ನ ಬೇರೆನೇ ಇಟ್ಕೊಂಡಿದ್ದೆ, ಯಾಕಂದ್ರೆ ಇಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಬೇಡ ಅಂತ. ಸೊ ಆ ಚಾನಲ್ ಕೂಡ ಆಲ್ರೆಡಿ ಒಂದು ಹೊಸ ಸಾಂಗ್ ಅನ್ನು ಬಿಟ್ಟಿದೀನಿ. ಜನ ತುಂಬಾ ಇಷ್ಟ ಪಡ್ತಾ ಇದಾರೆ. ಪ್ರತಿ ತಿಂಗಳು ಇದರಲ್ಲಿ ಒಂದೊಂದು ಹೊಸ ತರದ ಇದನ್ನ ಜನಕ್ಕೆ ಕೊಡಬೇಕು ಅನ್ನೋದೇ ನನ್ನ ಆಸೆ. ಆಗ್ಲಿ ಮೇಡಮ್, ನಿಮಗೂ ನಿಮ್ಮ ಚಾನಲ್ ಬಹಳಷ್ಟು ಇನ್ನು ಮುಂದೆ ಹೋಗ್ಲಿ, ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ನಿಮಗೆ. ಅದೇ ರೀತಿ ನಿಮ್ಮ ಹಾಡು ಜನಪ್ರಿಯ ಒಳ್ಳಲ್ಲಿ ಎನ್ನುವಂಥ ಒಂದು ಶುಭ ಹಾರೈಕೆಗಳು ನಮ್ಮದು. ಅದೇ ರೀತಿ ಮೇಡಮ್, ನೀವು ಸಂಗೀತ ಸಂಯೋಜನೆಯನ್ನು ಬಹಳಷ್ಟು ಮಾಡಿದ್ರಿ. ಅದೇ ರೀತಿ ಹಿಂದಿ ಚಿತ್ರಕ್ಕೊಂದು ಸಂಗೀತ ಸಂಯೋಜನೆ ಮಾಡುವಂಥ ಅವಕಾಶ ನಿಮ್ಮಲ್ಲಿದೆ. ಅದರ ಬಗ್ಗೆ ಒಂದೆರಡು ಮಾತು ಮೇಡಮ್. ಆ ಪ್ರಾಜೆಕ್ಟ್ ಬಗ್ಗೆ ಹೇಳಬೇಕು ಅಂದ್ರೆ, ನಮ್ಮ ಪುರಾತನ ಕಾಲದ ಮಹಾರಾಜರಾದಂತ ಟಿಪ್ಪು ಅವರ ಒಂದು ನೈಜ ಕಥೆಯ ಜೀವನಾಧಾರಿತ ಒಂದು ಕಥೆ ಇದು. ದೇವಾಟಿಪುರ ಅಂತ ಒಂದು ನಮ್ಮ ಕೊಡಗಿನ ಮೂಲದಲ್ಲಿ ನಡೆದಂತಹ ಒಂದು ನೈಜ ಘಟನೆಯನ್ನ ಆಧರಿಸಿ ಅದು ಫಿಲ್ಮ್ ಆಗ್ತಾ ಇದೆ. ಸೊ ಹಾಗಾಗಿ ಅದರಲ್ಲಿ ಆ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡುವಂತಹ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಬಂದಿದೆ. ಹಾಗೂ ಇದು ಹಿಂದಿ ಚಿತ್ರರಂಗ ಆದ್ರೆ ಇನ್ನೂ 5 ಕನ್ನಡ ಚಲನಚಿತ್ರರಂಗಕ್ಕೆ, ಒಂದು ಕನ್ನಡ ಚಿತ್ರಗಳಿಗೆ ನಾನು ಮ್ಯೂಸಿಕ್ ಮಾಡ್ತಾ ಇದ್ದೀನಿ. ಸೊ ಏನೋ ನಡೀತಾ ಇದೆ ಸರ್, ಚೆನ್ನಾಗಿ ಮಾಡ್ಬೇಕು ಅನ್ನೋದೇ ಆಸೆ ಅಷ್ಟೇ. ಹೌದು, ಕನ್ನಡಕ್ಕೆ ಕೂಡ ಮ್ಯೂಸಿಕ್ ನೀಡ್ತಾ ಇದ್ದೀರಿ ನೀವು, ಅದ್ರ ಬಗ್ಗೆ ಒಂದೆರಡು ಮಾತು. ಹೌದೌದು, ಕನ್ನಡದಲ್ಲಿ ಆಲ್ರೆಡಿ ಹಸಿರು ಮನ ಅಂತ ಒಂದು ಮಕ್ಕಳ ಏನಂತಾರೆ ಅದಕ್ಕೆ, ಪರಿಸರದ ಬಗೆಗಿನ ಕಾಳಜಿ ಬಗ್ಗೆ ಒಂದು ಕುರಿತಾದ ಚಿತ್ರ ಅದು. ಸೊ ಅದರಲ್ಲಿ 3 ಹಾಡುಗಳನ್ನ ನಾನು ಮಾಡಿದ್ದೀನಿ ಆಲ್ರೆಡಿ. ಪರಿಸರವನ್ನು ಉಳಿಸಿ ಬೆಳೆಸಿ ಅದರ ಬಗ್ಗೆ ವಿಷಯ ಅದು. ಬೇಡ 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 ನೀ ಕಡೆ ಬೇಡ, ನೀ ಕಡೆ ಅಂತ ಒಂದು ಮರ ಕಡಿಬೇಡಿ ಅನ್ನೋ ಒಂದು ಸಂದೇಶವನ್ನು ಕೊಡುವಂತಹ ಒಂದು ಅದ್ಭುತ ಹಾಡನ್ನು ಮಾಡಿದ್ದೀನಿ. ನಮ್ಮ ನಿತಿನ್ ರಾಜಾರಾಮ್ ಶಾಸ್ತ್ರಿ ಅವರು ಅದನ್ನ ಹಾಡಿದ್ದಾರೆ. ಸೊ ಹಾಗಾಗಿ ಅದರ ನಂತರ ಒಂದು ಕೊರವಂಜಿ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ, ಹ್ರೀಮ್ ಅಂತ ಒಂದು ಮೂವಿ ಮಾಡ್ತಾ ಇದ್ದೀನಿ. ನಂತರ ಇನ್ನೂ ಒಂದು ಮೂವಿ ಮಾಡ್ತಾ ಇದ್ದೀನಿ, ಮರ್ತು ಹೋಗ್ತಾ ಇದೆ ಹೆಸರುಗಳು. ಸೊ ಹಾಗೆ ತುಂಬಾ ಕನ್ನಡ ಚಲನಚಿತ್ರಗಳ ಹೆಸರಿಡದ ಚಿತ್ರಗಳಿಗೆ ಕೆಲವೊಂದು ಮಾಡ್ತಾ ಇದ್ದೀನಿ. ಅದೇ ರೀತಿ ಮಾಡಿ ತಾವು ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮ ನೀಡಿದ್ರಿ. ಆ ಕಾರ್ಯಕ್ರಮಗಳ ಬಗ್ಗೆ ಒಂದೆರಡು ಮಾತು ಮೇಡಮ್. ಸಂಘ ಸಂಸ್ಥೆಗಳು ಕರೀತಾವೆ. ಈಗ ನಾಡ್ದು ಒಂದು ನೆಕ್ಸ್ಟ್ ವೀಕೆ ಅಲ್ಲಿ ಒಂದು ನೋಬೆಲ್ ಕನ್ನಡತಿ ಅಂತ ಒಂದು ಪ್ರಶಸ್ತಿ ಕೂಡ ಕೊಡ್ತಾ ಇದ್ದಾರೆ. ಇಂಟರ್ನ್ಯಾಷನಲ್ ಪ್ರಶಸ್ತಿ ಸಿಗ್ತಾ ಇರೋದು ಆ ತಂಡಕ್ಕೆ ನಾನು ನಿಜವಾಗ್ಲೂ ಧನ್ಯವಾದ ಹೇಳಲೇಬೇಕು. ಎಲ್ಲೋ ಒಂದ್ ಕಡೆ ನಮ್ಮ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿ ಪ್ರೋತ್ಸಾಹ ಕೊಡ್ತಾರಲ್ಲ, ಅದಕ್ಕೆ ಖುಷಿ ಪಡ್ಬೇಕು. ಬಟ್ ಅಫ್ಕೋರ್ಸ್ ಅದರಿಂದ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನಾವೇನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮೋರ್ ಕ್ಲಾರಿಟಿ ಇರುತ್ತೆ. ಕಾರ್ಯಕ್ರಮಗಳು ಬರುತ್ತೆ, ಆಗ್ತಾ ಇರುತ್ತೆ.
ಹೌದು. ಇದೆಲ್ಲಕ್ಕಿಂತ ಸರ್ ನನಗೆ ಆಕ್ಚುಲಿ ಕಾರ್ಯಕ್ರಮ ಕೊಡೋದಕ್ಕಿಂತ ಜಾಸ್ತಿ ಇಂಟ್ರೆಸ್ಟ್ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲೇನೆ ಜಾಸ್ತಿ ಇದೆ ಸರ್. ಸೊ ನನ್ನ ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ತುಂಬಾ ಜನರು ಹಾಡ್ಬೇಕು ಅಂತ ಅನ್ಕೊಂಡಿದೀನಿ. ಸದ್ಯದಲ್ಲೇ ನಮ್ಮ ರಘು ದೀಕ್ಷಿತ್ ಅವರು ನನ್ನ ಒಂದು ಸಾಂಗ್ ಅನ್ನು ಹಾಡಿದ್ರು. ಕಂಬನಿ ಹಾಕದ ಕಣ್ಣಿಲ್ಲ, ವೇದನೆ ಮನಸ್ಸಿಲ್ಲ ಅಂತ ಒಂದು ಸಾಂಗ್ ಹಾಡಿದ್ರು. ಅದ್ಭುತವಾಗಿ ಹಾಡಿದ್ದಾರೆ. ಅವ್ರು ಎಷ್ಟು ಇಷ್ಟಪಟ್ಟು ಹಾಡಿದ್ರು, ದಟ್ ಇಸ್ ಇಂಪಾರ್ಟೆಂಟ್. ಆಕ್ಚುಲಿ ಏನ್ ಗೊತ್ತಾ, ನಾವು ಸಂಗೀತ ಸಂಯೋಜನೆ ಮಾಡಿದ್ದನ್ನ ತುಂಬಾ ಚೆನ್ನಾಗಿ ಮಾಡಿದಿರ ಜಯಂತಿ ಅವರೇ. ನೀವು ಇಷ್ಟು ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡ್ತಾ ಇರೋದು ನಮ್ಗೆ ಬಹಳ ಹೆಮ್ಮೆ. ನಾನ್ ತುಂಬಾ ಚೆನ್ನಾಗಿ ಇದನ್ನ ಪ್ರೆಸೆಂಟ್ ಮಾಡ್ತೀನಿ ಅಂತ ಒಂದು ಟೈಮ್ ತಗೊಂಡ್ಬಿಟ್ಟು ಅದನ್ನ ಅದ್ಭುತವಾಗಿ ಹಾಡಿದ್ದಾರೆ. ಸದ್ಯದಲ್ಲೇ ರಿಲೀಸ್ ಆಗ್ತಾ ಇದೆ. ಸೊ ಇಂಥವೆಲ್ಲ ನಮ್ಗೆ ಜಾಸ್ತಿ ರಿವಾರ್ಡ್ ಅಂತ ಅನ್ಕೊಳ್ತೀವಿ. ಪ್ರಶಸ್ತಿಗಳು ಅಂದ್ರೆ ಇವೇನೆ. ಎಷ್ಟೋ ಪ್ರಶಸ್ತಿಗಳು ಬಂದಿದೆ ಹೋಗಿದೆ, ಆದ್ರೆ ಈ ನಮ್ಮ ಎದುರುಗಡೆ ಬಂದು ತುಂಬಾ ಚೆನ್ನಾಗಿ ಮಾಡಿದೀರಾ ಒಂದು ಕಂಪೋಸಿಷನ್ ಅಂತ ಹೇಳಿದಾಗ ಆ ಖುಷಿ ಬೇರೆ ಸರ್, ಆ ಖುಷಿ ಬೇರೆ. ಹೌದು ಮೇಡಮ್, ಖಂಡಿತ ಖಂಡಿತ. ಅಂದ್ರೆ ಒಂದು ಗಾಯಕರು ಹಾಡಿಗೆ ಜೀವ ತುಂಬುತ್ತಾರೆ, ಸಂಗೀತ ನಿರ್ದೇಶನ ಮಾಡ್ತಾರೆ ಒಬ್ರು. ಸಂಗೀತ ನಿರ್ದೇಶನ ಮಾಡಿದಂಥ ಹಾಡು ಅದು ಯಾವ ಥರ ಇದೆ ಅಂದರೆ ಅದನ್ನ ತೆಗೆದು ಗಾಯಕರು ಹಾಡಿದಾಗ ಗಾಯಕರ ಮೇಲೆ ಇರ್ತದೆ ನಿಜವಾಗಿ ಬಹಳಷ್ಟು ಜವಾಬ್ದಾರಿ. ಅದು ನನ್ನ ಆಲೋಚನೆ, ಹೌದೌದು ನನ್ನ ಕಲ್ಪನೆಯನ್ನ ಪ್ರತಿರೂಪಕ್ಕೆ ತರುವಂತ ಕೆಲಸ ಅವ್ರು ಮಾಡ್ತಾ ಇರ್ತಾರಲ್ಲ. ಸೊ ಆವಾಗ ಅದರದ್ದು ಚಂದ ಬೇರೆ. ಮೊನ್ನೆ ಸರ್ ಅನುರಾಧ ಭಟ್ ಅವರು ಹಾಗೂ ಅಜಯ್ ವಾರಿಯರ್ ಅವರು ನನ್ನ ಒಂದು ಸಾಂಗ್ ಅನ್ನು ಹಾಡಿದ್ರು, ಡಿಯೇಟು. ಅವರು ಕೂಡ ಅಷ್ಟೇ ಮೇಡಮ್, ತುಂಬಾ ಇಷ್ಟಪಟ್ಟು ಹಾಡಿದ್ರು. ಸೊ ಇದೆ ಸರ್, ಖುಷಿ ಅಂದ್ರೆ ಇದೆ. ಹೌದು, ಖಂಡಿತ ಖಂಡಿತ ಮೇಡಮ್. ನಿಮ್ಮ ಆತ್ಮೀಯರೊಬ್ರು ಕರೆ ಮಾಡಿದ್ರೆ, ಯಾರು ಅಂತ ನೋಡೋಣ ಮೇಡಮ್. ಓಕೆ. ಹಲೋ, ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್. ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ ಸರ್. ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಅದೇ ಸರ್, ನಮ್ಗೆ ಸಂತೋಷ. ತುಂಬಾ ಹಿರಿಯರು ತಾವು, ಸಂಗೀತ ತಜ್ಞರು. ಪ್ರಸಾದ್ ಸರ್ ನಮಸ್ಕಾರ. ಗುರುಗಳು ನಮ್ದು. ನಮ್ಗೆ ಗೊತ್ತಿರೋ ಇದಾರೆ, ಜಿ ಭಟ್ ಅವರು ಚೆನ್ನಾಗಿ ಗೊತ್ತು. ಅವರು ಗುರುಗಳೇ ನಮಸ್ತೆ. ನಮಸ್ತೆ ಮೇಡಮ್, ಹೆಂಗಿದ್ದೀರಿ? ನಾನ್ ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ನಿಮ್ಮ ವಾಯ್ಸ್ ಕೇಳೇನೆ ಖುಷಿ ಆಗ್ತಾ ಇದೆ. ಇಲ್ಲ, ನಮ್ಗೆ ಇವಾಗ ಏನು ಅಂದ್ರೆ, ಒಂದು ನೀವು ಹೆಮ್ಮೆ ಪಡೋಂತ ವಿಷಯ ಏನು ಅಂದ್ರೆ, ಕಲೆ ತಾನಾಗೆ ಬೆಳಗುತ್ತೆ ಅನ್ನೋದಕ್ಕೆ ನೀವು ಸಾಕ್ಷಿ. ಕಲೆ ತಾನಾಗೆ ಬೆಳಗುತ್ತೆ ಅಂತ. ಇವಾಗ ನಿಮ್ಮ ನೋಡಿ, ಆ ಟಿವಿ ಚಾನೆಲ್ ಅಲ್ಲಿ ನೀವು ಇಂಟರ್ವ್ಯೂ ಕೊಡ್ತಾ ಇರೋದು, ಕಲೆಗೆ ಸಿಕ್ಕ ಗೌರವ ನೀವು ಮಾಡಿರೋ ಪ್ರಯತ್ನಕ್ಕೆ. ನಿಮ್ಮಲ್ಲಿ ಒಳಗಡೆ ಆವರಿಸಿರುವ ಸರಸ್ವತಿ ಇದೆಯಲ್ಲ, ಅದು ಬೆಲೆ ಕೊಡ್ತಾ ಇದೆ ನಿಮಗೆ. ತುಂಬಾ ಸಂತೋಷ ಆಗ್ತಾ ಇದೆ. ಆಮೇಲೆ ಅವರ ಹೆಗ್ಗಳಿಕೆ ಹೇಳ್ತೀನಿ ನಾನು, ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ ನಾನು. ಇವ್ರಿಗೆ ಕೇಳ್ತಾ ಇದೆಯಲ್ಲ? ಕೇಳ್ತಿದೆ ಸರ್, ಕೇಳ್ತಿದೆ. ಅವರು ನಮ್ಮ ಕೆಲವೇ ಲೇಡಿ ಕಂಪೋಸರ್ಸ್ ಅಲ್ಲಿ ಜಯಂತಿ ಭಟ್ ಒಬ್ರು. ನಮ್ಮ ಸುಗಮ ಸಂಗೀತ ಪ್ರಾಕಾರಗಳಲ್ಲಿ ಭಕ್ತಿಗೀತೆ, ಭಾವಗೀತೆ ಮತ್ತೆ ಭಜನ್ಸು ಎಲ್ಲ ಪ್ರಕಾರಗಳನ್ನು ಒಳ್ಳೆ ಹಾಡುವ ಒಂದು ಕಲಾವಿದೆ, ಬಹಳ ಒಳ್ಳೆ ಕಲಾವಿದೆ. ನಮ್ಗೆ ಬಹಳ ಹೆಮ್ಮೆ. ನನಗೆ ಒಂದು 6ರಿಂದ 7 ಅವ್ರಿಗೆ ವಾದ್ಯ ಸಂಯೋಜನೆ ಮಾಡೋ ಒಂದು ಸೌಭಾಗ್ಯ ನನಗೆ. ಅದು ಹಾಡು ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಅವರ ನೋಡಿ ಏನಾಗುತ್ತೆ ಅಂತಂದ್ರೆ, ಇದಕ್ಕೆ ನಾನು ತುಂಬಾ ಜಂಬಾಗಿ ಹೇಳೋದು ಅಂದ್ರೆ, ನಾನು ಕಲಾವಿದನಾಗ ಹೇಳ್ತೀನಿ, ಇದು ಈ ಕಲಾ ಪ್ರಕಾರಕ್ಕೆ ಮಾರ್ಕೆಟಿಂಗ್ ಬೇಕಿಲ್ಲ ಅನ್ನೋದಕ್ಕೆ ಜಯಂತಿ ಭಟ್ ಸಾಕ್ಷಿ. ಅವ್ರು ಪಾಡ್ದವ್ರು ಹಾಡು, ಯಾರು ಕಿವಿ ಮುಚ್ಚಿದ್ರು ಎಣ್ಣೆಗೆಲ್ಲ ತಿಂತೆ ಅಂತ ಹಾಡ್ತಾ ಇರೋಂಥ ಕಲಾವಿದೆ. ಅದು ಕಲೆ ಬೆಳೆಸ್ತಾ ಬಂದಿದೆ, ಆ ಪ್ರಭಾವಳಿ ಬೆಳೆಸ್ತಾ ಬಂದಿದೆ. ಅವ್ರು ನೋಡಿ, ಇವಾಗ ನಿಮ್ ಉಡುಪಿ ಚಾನೆಲ್ ಕರೆಸಿದ್ದೀರಾ ಅನ್ನೋದಕ್ಕೆ ಸಂತೋಷ ಅಲ್ವೇ? ಹೌದು, ತುಂಬಾ ಸಂತೋಷ ಆಗ್ತಾ ಇದೆ. ಅವರ ಪ್ರಕ್ರಿಯೆಗಳು ಚೆನ್ನಾಗಿ ನಡೀಲಿ. ಜಯಂತಿ ಅವರೇ, ನಿಮ್ಗೆ ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ದೊಡ್ಡ ನಮಸ್ಕಾರ. ಯಾಕೆಂತಂದ್ರೆ ನಿಮ್ಮ ಬಾಯಿಂದ ಈ ಮಾತು ಕೇಳಕ್ ಖುಷಿ ಆಗ್ತಾ ಇದೆ ಸರ್. ಲೇಡಿ ಕಂಪೋಸರ್ಸ್ ಇಲ್ಲ, ನಿಮ್ಗೆ ಮಾಹಿತಿಗೆ ಹೇಳ್ತೀನಿ ನೋಡಿ. ಫಿಲಂ ಲ್ಯಾಂಡ್ ಅಲ್ಲಿ, ಇಡೀ ಫಿಲಂ ಲ್ಯಾಂಡ್ ಅಲ್ಲಿ ಬಾಲಿವುಡ್ ಇಂಡಸ್ಟ್ರಿ ಉಷಾ ಖನ್ನಾ ಅಂತ ಒಬ್ರು ಮ್ಯೂಸಿಕ್ ಡೈರೆಕ್ಟರ್ ಇದ್ರು. ಉಷಾ ಖನ್ನಾ
ಅವರು ಫಿಲಮ್ ಮಾಡಿದ್ರು. ಇಲ್ಲಿ ನಮ್ಮ ಕನ್ನಡದಲ್ಲಿ ಒಂದು 3-4 ಜನ ನಮ್ಮ ಮಂಜುಳಾ ಗುರುರಾಜ್ ಅವರು ಸಂಯೋಜನೆ ಮಾಡ್ತಾರೆ. ಇಂದು ವಿಶ್ವನಾಥ್, ಸುನೀತಾ ಚಂದ್ರಕುಮಾರ್, ಒಂದು ಆ ಪೈಕಿನಲ್ಲಿ ಇವರು ಮಂಚೂಣಿಲಿದ್ದಾರೆ ಇವರು. ಆಮೇಲೆ ಆ ಮಂಡನೆ ಇದೆಯಲ್ಲ, ಹಾಡು ಮಾಡದ್ಮೇಲೆ ಮಂಡನೆ ಇದೆಯಲ್ಲ, ಅವರ ಒಂದು ನಿಖರತೆ ಇದೆಯಲ್ಲ, ಅವರ ಸಂಯೋಜನೆ ಬಗ್ಗೆ ಬಹಳ ಅಗಾಧವಾಗಿದೆ. and she is very sure of her composition. ಸೊ ಹೀಗೆ ಅಂತ ಆಮೇಲೆ ಒಪಿನಿಯನ್ ಜಾಸ್ತಿ ತಗೊಳ್ಳೋದಿಲ್ಲ, ಮಾಡದ್ಮೇಲೆ ನನ್ನದು ಭಾವನೆ ಅಂತ ಒಂದಿದೆಯಲ್ಲ, ಅದು ಒಬ್ಬ ಸಂಯೋಜಕರಿಗೆ ಇರ್ಬೇಕದು. ಅದು ತುಂಬಾ ಚೆನ್ನಾಗಿದೆ ಜಯಂತಿ ಅವ್ರಿಗೆ. ದೇವ್ರು ಒಳ್ಳೇದ್ ಮಾಡ್ಲಿ. ನನ್ಗೆ ತುಂಬಾ ಸಂತೋಷ ಆಯ್ತು ನಿಮ್ ಕರೆದಿದ್ದು. ಆಗ್ಲಿ ಸರ್, ಆಗ್ಲಿ ಸರ್. ಬಹಳ ಬಹಳ ಖುಷಿ ಆಯ್ತು ಸರ್ ನಿಮ್ಮೊಂದಿಗೆ ಮಾತಾಡಿ. ನಿಮಗೆ ಖುಷಿ ಆಯ್ತು, ಬಹಳ ಮಾಹಿತಿ ನೀಡಿದಿರಿ. ಹಿರಿಯ ಕಲಾವಿದರು ತಾವು, ತಮಗೂ ಕೂಡ ಒಳ್ಳೆ ಆರೋಗ್ಯ ದೇವರು ನೀಡ್ಲಿ. ನಮಗೆ ಬಹಳಷ್ಟು ಗೀತೆಗಳು ಕೇಳುವಂತಾಗಲಿ. ಅಲ್ಲಲ್ಲ, ಯಾವುದು ಅಪೇಕ್ಷೆ ಇಲ್ಲದೆ ಮಾಡುವ ಕೆಲಸ ಇದೆಯಲ್ಲ, ವ್ಯಾಮೋಹದಲ್ಲಿ ಮಾಡುವ ಕೆಲಸ ಇದೆಯಲ್ಲ, ಹೌದು ಸರ್, ಹೌದು ಸರ್, ತಾನಾಗೆ ಬೆಲೆ ಬರುತ್ತೆ ಅಂತ ನನಗೆ. ಅದಕ್ಕೆ ಇವ್ರು ಸಾಕ್ಷಿ, ಮೇಡಮ್ ಸಾಕ್ಷಿ. ಖಂಡಿತ ಸರ್, ಖಂಡಿತ ಸರ್. ಬಹಳ ಖುಷಿ. ನಾನು ಹಂಗೆ ಬೆಳೆದವನು. ಅವ್ರು ಆಕ್ಚುಲಿ ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಪ್ರವೃತ್ತಿನೇ ಅದು ಸಬಾಟಿಕಲ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಅಂದ್ರೆ ಇದಕ್ಕೆ ಪ್ರವೃತ್ತಿಗೆ ವ್ಯಾಮೋಹ ಜಾಸ್ತಿ ಆದಲ್ಲಿ ಬ್ಯಾಂಕ್ ಕೆಲಸ ಮಾಡ್ತಾ ಇದ್ರು. ಇದ್ರ ಬಗ್ಗೆ ಒಲವು ಹೆಚ್ಚಾಗಿ ಇಟ್ಕೊಂಡು ಮಾಡಿರುವಂತ ವ್ಯಕ್ತಿ. ಆಮೇಲೆ ಯಾವ್ದಕ್ಕೂ ಅವ್ರು ಮಾಡುವ ಧೈರ್ಯ ಇದೆಯಲ್ಲ, ಮಾಡೋದು ಅವರೇ ಪ್ರಾಜೆಕ್ಟ್ ಮಾಡಿ ಅದ್ಭುತವಾಗಿ. ಇವಾಗ ನೋಡಿ ಯೂಟ್ಯೂಬ್ ಅಲ್ಲೆಲ್ಲ ಪಾಪ್ಯುಲರ್ ಆಗ್ತಾ ಇದೆ. ನಾನು ಶ್ರೀಧರ್ ಸ್ವಾಮಿಗಳದ್ದು ಮತ್ತೆ ಜಯಪ್ಪ ಹೊನ್ನಾಳಿ ಪ್ರಾಜೆಕ್ಟ್, ಕೆಲವು ಪ್ರಾಜೆಕ್ಟ್ಗಳು ಮಾಡಿದ್ದೀನಿ. ಅದ್ಭುತವಾಗಿ ಸಂಯೋಜನೆ ಮಾಡಿ ಹಾಡು ಚೆನ್ನಾಗಿದ್ದಲ್ಲಿ ಸಂಯೋಜನೆ ಚೆನ್ನಾಗಿ ಬರುತ್ತೆ, ವಾದ್ಯ ಸಂಯೋಜನೆ. ಇವ್ರ ಹಾಡಲ್ಲಿ ವಾದ್ಯ ಸಂಯೋಜನೆ ಚೆನ್ನಾಗಿ ಮಾಡೋದಕ್ಕೆ ಹೆಗ್ಗಳಿಕೆ ಅವ್ರದ್ದೇ, ನಂದ. ನಾನು ಯಾವಾಗ್ಲೂ ಹೇಳ್ತೇನೆ, ಸಂಯೋಜನೆಗಾಗಿ ಮುಕ್ಕಾಲು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಒಂದು 70 ಭಾಗ ನನ್ನ ವಾದ್ಯ ಸಂಯೋಜನೆಯಲ್ಲೇ ಚಾಲ್ತಿಲಿ ಇರೋದು. ಅದರಲ್ಲಿ ಹಾಡು ಚೆನ್ನಾಗಿದ್ರೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ, ಇಲ್ಲೋದ್ರೆ ಚೆನ್ನಾಗಿರಲ್ಲ. ವಾದ್ಯ ಸಂಯೋಜನೆ ಸುಮ್ಮನೆ ಸಂಗೀತವಾಗುತ್ತದೆ. ಒಟ್ಟಾರೆ ಬಂದಾಗ ಅಂದ್ರೆ ಈಗ ಸಂಯೋಜನೆ ಅದ್ಭುತವಾಗಿ ಬಂದಿದೆ. ಭಕ್ತಿ ಗೀತೆ ಆಗ್ಲಿ, ಭಾವಗೀತೆ ಆಗ್ಲಿ ಅದ್ಭುತವಾಗಿ ಬಂದಿದೆ. ಯಾವುದು ಉತ್ಪ್ರೇಕ್ಷೆ ಅಲ್ಲ. ನಾನು ಹೃದಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಆಕೆಗೆ ಇನ್ನೂ ಆ ದೇವ್ರು ಸ್ಫೂರ್ತಿ ಕೊಡ್ಲಿ ಕೆಲಸಗಳು ಮಾಡಕ್ಕೆ. ನಾನು ನನ್ನ ಸಹಕಾರ ಯಾವಾಗ್ಲೂ ಇರುತ್ತೆ. ನಿಮ್ ಚಾನೆಲ್ ಬಗ್ಗೆ ಬಹಳ ಹೆಮ್ಮೆ ಇದೆ ನಂಗೆ. ನಾನು ಕೊಟ್ಟಿದ್ದೆ ಒಂದು ಸಂದರ್ಶನ, ನನಗೆ ತುಂಬಾ ಸಂತೋಷ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಿಮಗೆ ನಮ್ಮ ಚಾನೆಲ್ ಪರವಾಗಿ ಪ್ರೀತಿ ಧನ್ಯವಾದಗಳು ಸರ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮೇಡಮ್, ದೊಡ್ಡವರು, ನನ್ನ ಗುರುಗಳವರು. ಅಯ್ಯೋ, ಅವರಿಂದ ಕಲ್ತಿದ್ದು ಎಷ್ಟೋ ಇದೆ ಸರ್. ಅದ್ಭುತ ವಾದ್ಯ ಸಂಯೋಜನೆ. ಅವರ ಒಂದು ವಿದ್ವತ್ ಬಗ್ಗೆ ಮಾತಾಡೋ ಹಾಗೆ ಇಲ್ಲ. ಅಂತವ್ರ ಜೊತೆ ಕೆಲಸ ಮಾಡಿದೀನಿ ನಾನು ಅನ್ನೋದೇ ನನ್ನ ಹೆಮ್ಮೆ, ಸಮಾಧಾನ, ಖುಷಿ. ಖಂಡಿತ. ಹೌದು. ಮೇಡಮ್, ತಾವು 50 ಮ್ಯೂಸಿಕ್ ಆಲ್ಬಮ್ಗಳಿಗೆ ಧ್ವನಿಯಾಗಿದ್ದೀರಿ. ಇದರ ಬಗ್ಗೆ ಹೇಳಿದರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಅದೇ ಎಲ್ಲ ಪ್ರಾಕಾರಗಳಲ್ಲಿ ಹಾಡುವಂತ ಅವಕಾಶ ಸಿಕ್ತು. ಅಂದ್ರೆ ನೀವು ಯಾವ್ಯಾವೆಲ್ಲ ಭಾಷೆಯಲ್ಲಿ ಹಾಡ್ತೀರಿ ಮೇಡಮ್? ನಾನು ತಮಿಳ್ ಹಾಡಿದ್ದೀನಿ, ಸಂಸ್ಕೃತ ಹಾಡಿದ್ದೀನಿ, ಇಂಗ್ಲಿಷ್ ಹಾಡಿದ್ದೀನಿ, ಹಿಂದಿ ಹಾಡಿದ್ದೀನಿ, ಕನ್ನಡ, ನಂತರ ತುಳು ಹಾಡಿದ್ದೀನಿ, ಮತ್ತೆ ಲಂಬಾಣಿ ಭಾಷೆಯಲ್ಲಿ ಹಾಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಅನ್ನು ಹಾಡಿದ್ದೀನಿ ಸರ್. ಬಹಳಷ್ಟು ಲ್ಯಾಂಗ್ವೇಜ್ ಅಲ್ಲಿ ಹಾಡ್ತೀರಿ ನೀವು, ಎಲ್ಲ ಭಾಷೆಗಳು. ಅಂದ್ರೆ ನೀವು ಎಲ್ಲಾ ಝೋನಲ್ಲಿ ಹಾಡ್ತೀರಿ ಅಂತ ಹೇಳಿದ ಕೂಡ ಅದು ಈ ತರ ಹಾಡ್ಲೇಬೇಕಾಗ್ತದೆ ಅಲ್ಲ ಮೇಡಮ್? ಹೌದೌದು. ಅಂದ್ರೆ ಅವಕಾಶಗಳು ಬಂತು ಆ ತರ. ಎಲ್ಲೋ ಒಂದು ನನ್ನ ವಾಯ್ಸ್ ಮೇಲೆ ನಂಬಿಕೆ ಇಟ್ಟು ಜನ ಹಾಡು ಹೇಳಕ್ ಕೊಟ್ರು ಸರ್. ಅದೇ ರೀತಿ ನಾನು ಆಕ್ಚುಲಿ ಡಬ್ಬಿಂಗು, ರೀರೆಕಾರ್ಡಿಂಗ್ ಎಲ್ಲ ತುಂಬಾ ಕೆಲಸ ಮಾಡಿದ್ದೀನಿ ಫಿಲ್ಮ್ಗಳಿಗೆ. ಸೊ ವಾಯ್ಸ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಅದ್ರ ಬಗ್ಗೆ ತಿಳಿಸಿ. ಚಲನಚಿತ್ರಗಳಿಗೆ ಧ್ವನಿ ನೀಡಿದಿರ್ತಾವ, ಅದ್ರ ಬಗ್ಗೆ ಒಂದೆರಡು ಮಾತು. ಹೌದೌದು. ತುಂಬಾ ಫಿಲ್ಮಿಗೆ ನಾನು ಸರ್ ಧ್ವನಿ ಇದನ್ನ ಕೊಟ್ಟಿದ್ದೀನಿ. ಲೈಕ್ ಮೂಢಾಯಣ, ಹಳ್ಳಿ ಪಂಚಾಯಿತಿ, ಅವಲಕ್ಕಿ ಪವಲಕ್ಕಿ, ಅಂತರ್ಗತ, ಪದಕ, ಇವೆಲ್ಲ ಮೂವಿಗಳಿಗೆ ನಾನು ಕೆಲವೊಂದು ಕ್ಯಾರೆಕ್ಟರ್ಸ್ಗಳಿಗೆ ನಾನು ಧ್ವನಿ ಕೊಟ್ಟಿದ್ದೀನಿ. ಅಂದ್ರೆ ನನ್ಗೆ ಅದು ಬಹಳ ತುಂಬಾ ಡಿಫ್ರೆಂಟ್ ಆಗಿ ಒಂದು ಏನಂದ್ರೆ ಬೇರೆ ತರದ್ದೇ ಒಂದು ಅವಕಾಶ ಅಂತ ಅನಿಸ್ತಾ ಇತ್ತು. ಯಾಕಂದ್ರೆ ಬೇರೆಯವ್ರಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ವಾಯ್ಸಿಗೆ ನಾವು ಕರೆಕ್ಟ್ ಆಗಿ ಲಿಪ್ ಸಿಂಕ್ ಮಾಡಿ ಮಾತಾಡೋದು ಒಂಥರ ಚಾಲೆಂಜಿಂಗ್ ಇರುತ್ತೆ ಅದು. ಬಟ್ ನಾನು ತುಂಬಾ ಇಷ್ಟಪಟ್ಟು ಮಾಡಿದೆ. ಕೆಲವರು ಅವಕಾಶ ಕೊಟ್ರು,
ನಾನ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಾನು ತುಂಬಾ ಇಷ್ಟಪಟ್ಟು ಮಾಡ್ದೆ ಆ ಕೆಲಸನ. ಡಬ್ಬಿಂಗ್. ರೀ ರೆಕಾರ್ಡಿಂಗ್ ಕೂಡ ಹಾಗೆ ಸರ್, ರೀ ರೆಕಾರ್ಡಿಂಗ್ ಕೂಡ ಹಾಗೆ. ಒಂದು ಮೂವಿ ಆದ್ಮೇಲೆ ಅದರದ್ದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೇಗೆ ಹೋಗ್ತಾ ಇರುತ್ತಲ್ಲ, ಸೊ ಅದಕ್ಕೆ ತಕ್ಕನಾದ ಒಂದು ಆಲಾಪ ಆಗ್ಲಿ ಅಥವಾ ಅದರದ್ದು ಸ್ಯಾಡ್ ಪ್ಯಾಥೋ ಇದ್ರೆ ಅದಕ್ಕೆ ಬೇಕಾದಂತಹ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿ, ಸೊ ರೀ ರೆಕಾರ್ಡಿಂಗ್ ವರ್ಕ್ ಮಾಡೋದು ಕೂಡ ತುಂಬಾ ಚಾಲೆಂಜಿಂಗ್ ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ವರ್ಕ್ ಅದು. ಸೊ ಆತರ ಕೂಡ ತುಂಬಾ ಅವಕಾಶ ನಮ್ಗೆ ಅಲೆನ್ ಕ್ರಸ್ಟಾ ಅಂತ ಅವರು ಮ್ಯೂಸಿಕ್ ಡೈರೆಕ್ಟರ್, ಸೊ ಅವ್ರ ಕಡೆಯಿಂದ ತುಂಬಾ ಕೆಲಸಗಳು ಬಂದ್ವು, ಅದ್ರ ಕೂಡ ಮಾಡಿದೆ. ಸೊ ಹಾಗೆ ಖಂಡಿತ ಮೇಡಮ್, ಖಂಡಿತ. ಅಂದ್ರೆ ಅದು ಬಹಳ ಕಷ್ಟದ ಕೆಲಸ, ಮತ್ತೆ ನಿಮ್ಗೆ ಅದು ಇಷ್ಟದ ಕೆಲಸ ಬೇರೆ. ಇಷ್ಟದ ಕೆಲಸ, ಕಷ್ಟ ಅನ್ನೋಕ್ಕಿಂತ ಇಷ್ಟದ ಕೆಲಸ. ಅದೇ ಅವ್ರು ಹೇಳಿದ್ರು, ಪ್ರಸಾದ್ ಸರ್ ಹೇಳಿದ್ರಲ್ಲ, ಯಾವುದೇ ಅಪೇಕ್ಷೆ ಇಲ್ಲದೆ ಇಷ್ಟು ಬರಬೇಕು ಅನ್ನುವಂಥ ಅಪೇಕ್ಷೆ ಇಲ್ಲದೆ ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಖಂಡಿತವಾಗಿ ಬರ್ತದೆ ಅಂತ. ನಿಜವಾಗಿ ಮೇಡಮ್, ನಿಜವಾಗಿ ನಮ್ಗೆ ಇಷ್ಟು ಬರಲೇಬೇಕು ಅಂತ ಅದು ವ್ಯವಹಾರ ಆಗಿಬಿಡ್ತದೆ. ಅಲ್ಲಿ ನಮ್ಮ ನಾವು ಮಾಡೋದು ಬರೋದು. ನೀವು ಮೊದಲು ನಿಮ್ಮ ಕೆಲಸ ಮಾಡ್ತಿದ್ರಿ ನೀವು ಬ್ಯಾಂಕಲ್ಲಿ, ಅದು ನಿಮ್ಮ ಕೆಲಸ ವೃತ್ತಿ. ಅಲ್ಲಿ ನೀವು ಎಷ್ಟು ಕಲಾವಿದೆಯಾಗಿ ತೋರಿಸ್ಲಿಕ್ಕೆ ಅಂತ ನೀವು ಇದಕ್ಕೆ ಬಂದ್ರಿ. ಈಗ ನಿಮ್ಮನ್ನು ಗುರುತಿಸುವವರ ಸಂಖ್ಯೆ ಬಹಳಷ್ಟು ಜಾಸ್ತಿ ಆಯ್ತು. ಸಂಗೀತ ನಿರ್ದೇಶಕ ಇಲ್ಲ, ನಿಜವಾಗಿ ಖಂಡಿತ ಇಲ್ಲ ಅಂತ ಹಾಗೆಲ್ಲ, ಕಡಿಮೆ. ಅಲ್ಲೊಂದು ಇಲ್ಲೊಬ್ಬರು ಅಷ್ಟು ಬಿಟ್ರೆ ಸಂಪೂರ್ಣ ಪ್ರಮಾಣದಲ್ಲಿ ಬಂದವರು ಕಡಿಮೆ. ತುಂಬಾ ಚಿತ್ರ ಮಾಡಿದವರು ಕೂಡ ಕಡಿಮೆ ಇದ್ದಾರೆ. ನೀವು ದೊಡ್ಡ ಸಂಗೀತ ನಿರ್ದೇಶಕಿ ಆಗಲಿ ಎನ್ನುವಂತ ಶುಭ ಹಾರೈಕೆಗಳು ನಮ್ಮ ಚಾನೆಲ್ ಪರವಾಗಿ ಮೇಡಮ್. ಅದೇ ರೀತಿ ಮೇಡಮ್, ನೀವು ಸರಿಗಮಪ ಜೂರಿಯಾಗಿ ಕೂಡ ಭಾಗವಹಿಸ್ತೀರಿ, ಅದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರ? ಸರಿಗಮಪ ಜೂರಿ ಆಗೋದು ಕೂಡ ಸರ್ ಅದೊಂದು ಒಳ್ಳೆ ರಿಮಾರ್ಕೆಬಲ್ ಇದು. ಅದು ಅಂದ್ರೆ ನಾನು ಸರಿಗಮಪ ಶೋಗೆ ಹೋಗಿದ್ರಿಂದ ಅವಕಾಶ ಕೂಡ ನನಗೆ ಬಂತು. ಅಲ್ಲಿ ಕೂಡ ದಿಗ್ಗಜರಾದಂತಹ ಹಂಸಲೇಖ ಅವರು, ವಿಜಯ್ ಪ್ರಕಾಶ್ ಅವರು, ಅರ್ಜುನ್ ಜನ್ಯ ಸರ್, ನಂತರ ನಮ್ಮ ರಾಜೇಶ್ ಕೃಷ್ಣನ್, ಅಲ್ಲಿ ಎಪಿಸೋಡ್ ಅಲ್ಲಿ ಏನ್ ತೋರಿಸ್ತಾರೆ ಅದಕ್ಕಿಂತ ಹೆಚ್ಚಿಗೆ ಕಲಿಯೋದು ಬ್ಯಾಕ್ ಅಲ್ಲಿ ಇರುತ್ತೆ ಸರ್. ಅಂದ್ರೆ ಶೂಟಿಂಗ್ ಆಗ್ತಾ ಇರುವಾಗ ಎಲ್ಲದನ್ನು ತೋರ್ಸಕ್ ಆಗಲ್ಲ. 1 ಗಂಟೆ ಪ್ರೋಗ್ರಾಮ್ ಅಲ್ಲಿ ಕಾಣಿಸೋದೇ ಬೇರೆ. ಬಟ್ ಅಲ್ಲಿ ಕೂತಾಗ ಪ್ರತಿಯೊಂದು ಹಾಡ್ಗಾರ ಹಾಡಿದಾಗ ಅದ್ರ ಬಗೆಗಿನ ಒಂದಿಷ್ಟು ವಿವರಣೆಗಳನ್ನ ಕೊಡ್ತಾರಲ್ಲ, ಅದು ಎಲ್ಲದೂ ಟೆಲಿಕಾಸ್ಟ್ ಆಗಲ್ಲ. ಬಟ್ ಅಲ್ಲಿ ನಮ್ಮ ಹಂಸಲೇಖ ಗುರುಗಳಾಗ್ಲಿ ಅಥವಾ ವಿಜಯ್ ಪ್ರಕಾಶ್ ಅವ್ರು ಕೊಡುವಂತ ಒಂದೊಂದಿಷ್ಟು ಟಿಪ್ಸ್ ಗಳಿರುತ್ತಲ್ಲ, ಅವೇ ಸಾಕು ಸರ್ ಕಲ್ತ್ಕೊಳ್ಳೋಕೆ. ಎಷ್ಟೊಂದು ನಾಲೆಜ್ ಇದೆ, ಎಷ್ಟೊಂದು ತಿಳುವಳಿಕೆಗಳಿದೆ, ಅಲ್ಲಿ ಜ್ಞಾನಗಳಿದೆ. ಸೊ ಹಾಗಾಗಿ ಅಲ್ಲಿ ಕೂಡ ಎಲ್ಲಾ ಕಡೆ ನಾನು ಕಲ್ತಿದ್ದೆ ಸರ್. ನಾನು ಕಲೀಲಿಕ್ಕೆ ಆಗ್ತದೆ ಅಲ್ಲ ಮೇಡಮ್, ಹಿರಿಯರೊಟ್ಟಿಗೆ ಸೇರಿ. ಖಂಡಿತ ಯಾವ ತರ ಇರ್ತದೆ ಅನ್ನೋದು ನಿಮ್ಗೆ ಮೊದಲೇ ಗೊತ್ತಿದೆ, ಯಾಕಂದ್ರೆ ನೀವು ಅದರಲ್ಲಿ ಭಾಗವಹಿಸಿದವರು. ಭಾಗವಹಿಸಿದ್ದೆ. ನೀವು ಹಳೆ ಹುಲಿ ಅಲ್ಲ ಮೇಡಮ್. ಖಂಡಿತ ಹೇಳ್ಬೋದು. ಹೌದು ಹೌದು ಮೇಡಮ್. ಅದೇ ರೀತಿ ಮೇಡಮ್, ಗಾಯನಕ್ಕೆ ನಿಮಗೆ ರಾಜ್ಯ ಪ್ರಶಸ್ತಿ ಬರ್ತದೆ, ಅದ್ರ ಬಗ್ಗೆ ಒಂದೆರಡು ಮಾತು ಮೇಡಮ್. ಇಲ್ಲ, ನನಗೆ ರಾಜ್ಯ ಪ್ರಶಸ್ತಿ ಬಂದಿದ್ದಲ್ಲ, ನಾನು ಹಾಡಿರುವಂತ ಫಿಲ್ಮಿಗೆ ರಾಜ್ಯ ಪ್ರಶಸ್ತಿ ಬಂದಿದ್ದು. ಬೆಳಕಿನ ಕನ್ನಡಿ ಅಂತ. ಹೌದು, ನನಗೆ ರಾಜ್ಯ ಪ್ರಶಸ್ತಿ ಅಲ್ಲ, ಅದು ಬೆಳಕಿನ ಕನ್ನಡಿ ಅಂತ ಫಿಲ್ಮ್ ಅಲ್ಲಿ ಒಂದೇ ಸಾಂಗ್ ಇತ್ತು. ಆ ಸಾಂಗ್ ಅನ್ನು ನಾನು ಹಾಡಿದ್ದೆ. ಹರಿಕಾವ್ಯ ಅವರದ್ದು ಮ್ಯೂಸಿಕ್ ಇತ್ತು ಆ ಚಿತ್ರಕ್ಕೆ. ಅದು ನಮ್ಮ ಇಂಟರ್ನ್ಯಾಷನಲ್ ಪನೋರಮಾದಲ್ಲಿ ರಿಲೀಸ್ ಆಯ್ತು. ಅದ್ರ ನಂತರ ಕೆಲವೊಂದು ಈ ಫಿಲ್ಮ್ ಫೆಸ್ಟಿವಲ್ಸ್ ಎಲ್ಲ ಆಗತ್ತಲ್ಲ, ಅದರಲ್ಲಿ ಕೂಡ ತೆರೆ ಕಂಡಿತು. ಅದು ತುಂಬಾ ಒಳ್ಳೆ ಹೆಸರು ಪಡಿತು ಆ ಸಾಂಗು. ಅದ ನಂತರ ತಲೆದಂಡ ಇದು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಗಳಿಸ್ತು. ತಲೆದಂಡ ಫಿಲ್ಮಿಗೆ ಹಾಡಿದೆ. ಸೊ ಅದು ಕೂಡ ಪನೋರಮಾ ಚಿತ್ರಕ್ಕೆ ಆಯ್ಕೆ ಆಯ್ತು. ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ರಿಲೀಸ್ ಆಯ್ತು. ಸೊ ಇವೆಲ್ಲ ಕೆಲವೊಂದು ಖುಷಿ ಅಂತ ಹೇಳ್ಬೋದು. ಖಂಡಿತ. ಅದೇ ರೀತಿ ಮೇಡಮ್, ನೀವು ವೀಕ್ಷಕರಿಗೆ, ನಮ್ಮ ಈ ಕಲಾಂತರಂಗ ವೀಕ್ಷಕರಿಗೆ ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ? ಸ್ಪೆಷಲ್ ಆಗಿ ನಾನು ಮಹಿಳೆಯರ ಬಗ್ಗೆ ಹೇಳ್ಬೇಕು ಅಂತ ಅನ್ಕೊಳ್ತೀನಿ. ಈ ನಮ್ಮ ಪ್ರಪಂಚದಲ್ಲಿ ಎಷ್ಟೋ ಹೆಣ್ಮಕ್ಳು, ಎಷ್ಟೋ ಪ್ರತಿಭಾವಂತರಿದ್ದಾರೆ, ಪ್ರತಿಭೆ ಅಗಾಧವಾಗಿದೆ. ಆದ್ರೆ ಅದನ್ನ ಎಲ್ಲೋ ಒಂದು ಕಡೆ ಅದನ್ನ ತೆರೆ ಮುಂದೆ ತರಕ್ಕೆ ಅಥವಾ ಅದನ್ನ ಕಾರ್ಯರೂಪಕ್ಕೆ ತರೋಕೆ ಕೆಲವರು ಹಿಂಜರಿತಾ ಇದ್ದಾರೆ. ಕೆಲವರಿಗೆ ಅವಕಾಶ ಇಲ್ಲ ಅಂತ ಅನ್ಕೋತಾ ಇದ್ದಾರೆ. ಅವಕಾಶ ಇಲ್ಲ ಅಂತ ಯಾರು ಅನ್ಕೊಳ್ಬೇಡಿ, ಅವಕಾಶ ನೀವೇ ಮಾಡ್ಕೋಬೇಕು. ಅವಕಾಶದಲ್ಲಿನೇ ಆಕಾಶ ಇದೆ. ಸೊ ಹಾಗಾಗಿ ನಿಮ್ಮ ಪ್ರತಿಭೆನ ನೀವು ಈಗಂತೂ ನಾನು ಹೇಳೋದು ಸರ್, ಮೀಡಿಯಾ ಬಂದ ನಂತರ ಅದ್ ಎಷ್ಟು ಜನಕ್ಕೆ ಹೆಲ್ಪ್ ಆಗಿದೆ ಅಂತಂದ್ರೆ ತುಂಬಾ ಪ್ರತಿಭೆಗಳು ನಿಜವಾಗ್ಲೂ ಬೆಳಕಿಗೆ ಬರ್ತಾ ಇದೆ. ಸೊ ಮನೆಯಲ್ಲಿ ಕೂತ್ಕೊಂಡ್ಬಿಟ್ಟು ಅವರ ಪ್ರತಿಭೆನ ತೋರಿಸ್ಕೊಳ್ಳುವಂತ ಅವಕಾಶ ಮೊದ್ಲು ಎಲ್ಲಿತ್ತು ಸರ್? ಮೊದ್ಲೇ ಆತರ ಇರ್ಲೇ ಇಲ್ಲ. ಈಗಿನ ಕಾಲ ಬದಲಾಗಿದೆ. ಆ ಟ್ರೆಂಡಿಗೆ ತಕ್ಕಂಗೆ ನಿಮ್ಮನ್ನ ತೊಡಗಿಸ್ಕೊಳ್ಳಿ. ನೀವು ಟೈಮ್ ವೇಸ್ಟ್ ಮಾಡ್ಕೊಳ್ಳದೆ ನೀವೇನ್ ಅನ್ಕೊಂಡಿದೀರಾ ಅದನ್ನ ಸಾಧನೆ ಮಾಡಿ, ಅದರ ಅದರ ನಿಟ್ಟಿಗೆ ನಿಮ್ಮ ಹೆಜ್ಜೆ ಇರ್ಲಿ ಅಂತ ಕೇಳ್ಕೊಳ್ತೀನಿ. ಸೊ ಪ್ರತಿಯೊಬ್ರು ಸಾಧನೆ ಮಾಡ್ಬೋದು. ಪ್ರತಿಯೊಬ್ಬರಲ್ಲೂ ಟ್ಯಾಲೆಂಟ್ ಇದೆ. ನಿಮ್ಮ ಟ್ಯಾಲೆಂಟ್ ಅನ್ನು ಗುರುತಿಸ್ಕೊಳ್ಳಿ, ಅದನ್ನ ಬೆಳಕಿಗೆ ತನ್ನಿ ಅಂತ ನಾನು ಎಲ್ಲರಲ್ಲೂ ಕೇಳ್ಕೊಳ್ತೀನಿ.
ಎಲ್ರಿಗೂ ಒಳ್ಳೇದಾಗ್ಲಿ ಸರ್. ಉತ್ತಮ ರೀತಿಯ ಮಾತು ಮೇಡಮ್. ಯಾಕಂದ್ರೆ ಮಹಿಳೆಯರು ಬರೀ ರೀಲ್ಸ್ ಮಾಡೋದು ಬಿಟ್ಟು ಸ್ವಲ್ಪ ತಮ್ಮ ಖಂಡಿತ ಎಲ್ಲರೂ ಮಾಡ್ತಾರಲ್ಲ, ಹೇಳಿದ್ ನಾನು, ಎಲ್ಲರೂ ಪುರುಷರು ಮಹಿಳೆಯರು ರೀಲ್ಸ್ ತಮ್ಮ ಕಲೆ ಏನಿದೆ ಅದನ್ನ ತೋರಿಸುವಂತ ಒಂದು ಪ್ರಯತ್ನ ಮಾಡ್ಲಿ ಅಂತ. ಬೇರೆಯವರು ಹಾಡಿದ್ದಕ್ಕೆ ನಾವು ಲಿಪ್ ಮೂವ್ಮೆಂಟ್ ಮಾಡೋ ಬದಲು ನಾವೇ ಹಾಡಿ ಹಾಕಿದ್ರೆ ಅಥವಾ ನಿಮ್ಮದೇ ಸೃಷ್ಟಿ ಮಾಡಿ ಅಂತ ದೃಶ್ಯಗಳು ಖಂಡಿತ ಹೌದು. ನಿಜವಾಗಿ ಈಗಿನ ಶೋಗಳಲ್ಲೂ ಕೂಡ ಹಾಗೆ ಆಗ್ತಿದೆ ಮೇಡಮ್. ವೈರಲ್ ಆದವರನ್ನು ಖಂಡಿತವಾಗಿ ವೇದಿಕೆ ನೀಡ್ತಾ ಇದ್ದಾರೆ. ಈ ಸರಿಗಮಪಲ್ಲೂ ಕೂಡ ವೈರಲ್ ಇರುವಂತವ್ರನ್ನು ಕೂಡ ಅವಕಾಶಕ್ಕೆ ಕರಿತಾ ಇದ್ದಾರೆ. ನೀವ್ ಹೇಳಿದ್ರೆ ಮೊದ್ಲು ಅಂತ ಅವಕಾಶ ಇರಲಿಲ್ಲ. ಮೊದ್ಲು ಹೋಗ್ಬೇಕಂದ್ರೆ ಯಾವ್ದಾರ ಒಂದು ಶೋಗೆ ಹೋಗಿ ಮಾತ್ರ ನೀವು ಪಾಪ್ಯುಲರ್ ಆಗಿ ಬಿಟ್ರೆ. ಹೌದೌದು, ಈಗ ನಮ್ಮ ಕಾಲದಲ್ಲಿ ಅದೇ ತರ ಇತ್ತು ಸರ್. ಹೌದು ಹೌದೌದು, ಈಗ ಅವಕಾಶಗಳು ಜಾಸ್ತಿ ಇದೆ, ಅದ್ರ ಸದುಪಯೋಗ ಮಾಡ್ಕೊಳ್ಳಿ. ರೀಲ್ಸ್ ಬೇರೆಯವ್ರು ಮಾಡೋದನ್ನ ನೋಡೋದು ಬಿಟ್ಟು ನಿಮ್ಮದನ್ನೇ ನೀವು ಕ್ರಿಯೇಟ್ ಮಾಡಿ, ಆವಾಗ ನಿಜವಾಗ್ಲೂ ನೀವೊಂದು ಸಾಧನೆ ಮಾಡಿದಂತ ಆಗತ್ತೆ ಅಂತ ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್. ಅದೇ ರೀತಿ ಮೇಡಮ್, ತಮಗೆ ಹಲವಾರು ಪ್ರಶಸ್ತಿ ಪುರಸ್ಕಾರಗಳು ತಮ್ಮನ್ನು ಅರಸಿ ಬಂದೆ. ಒಂದೆರಡು ಮಾತು ಹೇಳ್ಬೇಕಾದ್ರೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ ಅದ್ರ ಬಗ್ಗೆ? ಹೌದು ಸರ್, ತುಂಬಾ ಪ್ರಶಸ್ತಿಗಳು ಬಂದ್ವು. ಒನಕೆ ಓಬವ್ವ ಪ್ರಶಸ್ತಿ ಬಂತು, ನಂತರ ಪುರಂದರ ದಾಸ ಸೇವಾ ಪ್ರಶಸ್ತಿ ಬಂತು, ಸಂಗೀತ ರತ್ನ ಪ್ರಶಸ್ತಿ ಬಂತು, ನಮ್ಮ ಕದ್ರಿ ಕ್ರಿಕೆಟರ್ಸ್ ಇಂದ ಬೆಸ್ಟ್ ಮ್ಯೂಸಿಕಲ್ ಅಚೀವ್ಮೆಂಟ್ಸ್ ಅಂತ ಬಂತು. ದೆನ್ ಐ ಗಾಟ್ ಯಾವುದು ಇಂಟರ್ನ್ಯಾಷನಲ್ ವುಮೆನ್ ಅಚೀವರ್ಸ್ ಅವಾರ್ಡ್ ಅಂತ ಬಂತು. ಆಚಾರ್ಯ ಶ್ರೀ ವಿದ್ಯಾರಣ್ಯ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಹೀಗೆ ಹಲವಾರು ಪ್ರಶಸ್ತಿಗಳಿಂದ ಗುರುತಿಸಿದ್ದಾರೆ ಜನ. ಮಾಡೋದು ತುಂಬಾ ಇದೆ ಸರ್, ಮುಂದೆ ಮಾಡಿದ್ದಕ್ಕಿಂತ ಮಾಡೋದೇ ತುಂಬಾ ಮುಂದಿದೆ, ಜಾಸ್ತಿ ಇದೆ, ಬಹಳಷ್ಟಿದೆ. ಯಾಕಂದ್ರೆ ನೀವು ಒಂದಿಷ್ಟು ವರ್ಷಗಳ ಕಾಲ ನೌಕರಿಯಲ್ಲಿ ಕಳೆದ್ರಿ ಅಲ್ಲ ಮೇಡಮ್, ಜೀವನಕ್ಕಾಗಿ ಒಂದು ಇಷ್ಟು ವರ್ಷ ತೆಗೆದಿಟ್ರಿ. ಈಗ ನಿಮ್ಮ ಕಲಾ ಜೀವನಕ್ಕಾಗಿ ಇಷ್ಟು ವರ್ಷ ತೆಗೆದಿಡ್ತಾ ಇದ್ದೀರಿ ಅಲ್ಲ ಮೇಡಮ್? ಖಂಡಿತ ಖಂಡಿತ ಖಂಡಿತ. ಅದು ನೀವು ಅಂದ್ರೆ ನಾನು ತಿಳ್ಕೊಳ್ಳೋದು ಅಂದ್ರೆ ಈ ಸಂಗೀತ ಹಾಡುವವರು ಸಂಗೀತ ನಿರ್ದೇಶಕರಾಗುವವರು ಬಹಳ ಕಡಿಮೆ ನಿಜವಾಗಿ. ಹೌದು, ನನ್ಗೆ ಅದೊಂದು ಪ್ಲಸ್ ಪಾಯಿಂಟ್ ಆಯ್ತು ಸರ್. ಅಲ್ಲ ಮೇಡಮ್? ಹೌದೌದು, ಅಂದ್ರೆ ಯಾವ್ದೋ ಒಂದು ಮಾಡ್ತಾರೆ. ಕಂಠದ ಗಾಯಕಿ, ಬಹಳಷ್ಟು ಕಾರ್ಯಕ್ರಮ ಇದ್ದು, ಬಹಳಷ್ಟು ವೇದಿಕೆ ಏರಿದವರು. ತಾವು ಈ ಸಂಗೀತ ನಿರ್ದೇಶನ ಮಾಡ್ಬೇಕೆನ್ನುವಂತ ಮನಸ್ಸು ಬಂದದ್ದು ಹೇಗೆ ಮೇಡಮ್ ತಮಗೆ? ಕೊನೆಯದಾಗಿ ಕೇಳಿದ್ರೆ ನಿರ್ದೇಶನ ಮಾಡೋದು ಹೆಂಗೆ ಬಂತು ಅಂತ ನನಗೂ ಗೊತ್ತಿಲ್ಲ. ಅದೆಲ್ಲೋ ಅಂತರಾಳದಲ್ಲಿ ಇತ್ತು ಅಂತ ಅನ್ಸತ್ತೆ. ಮಾಡಿದ್ದನ್ನೆಲ್ಲ ಒಂದ್ ಕಡೆ ಇಡ್ತಾ ಇದ್ದೆ. ಸಾಂಗ್ ನೆನಪಾದಾಗ್ಲೆಲ್ಲ ಒಳ್ಳೊಳ್ಳೆ ಟ್ಯೂನ್ಸ್ ನೆನಪಾಗೋದು, ತಲೆಯಲ್ಲಿ ಎಲ್ಲೆಲ್ಲೋ ನೆನಪಾಗೋದು, ಡ್ರೈವ್ ಮಾಡ್ಬೇಕಿದ್ರೆಲ್ಲ ನೆನಪಾಗೋದು. ಸೊ ಅದನ್ನೆಲ್ಲ ಸುಮ್ನೆ ಮೊಬೈಲ್ ಅಲ್ಲಿ ನಾನು ರೆಕಾರ್ಡ್ ಮಾಡಿ ಇಟ್ಕೋತಿದ್ದೆ. ಯಾಕಂದ್ರೆ ನನ್ಗೆ ಈಗ ಮಾಡಿದ ಟ್ಯೂನ್ 10 ನಿಮಿಷ ಬಿಟ್ರೆ ಮರ್ತೋಗುತ್ತೆ. ಸೊ ಅದನ್ನೆಲ್ಲ ಟ್ಯೂನ್ ಮಾಡ್ಕೊಂಡ್ಬಿಟ್ಟು ರೆಕಾರ್ಡ್ ಮಾಡ್ಕೊಂಡು ಇಟ್ಕೋತಾ ಬಂದೆ. ನನ್ ಅನ್ಸ್ತು, ಯಾಕೆ ನನ್ ಟ್ಯೂನ್ ನನ್ ಜನಕ್ಕೆ ಕೊಡಬಾರ್ದು, ಕೇಳಿದವರೆಲ್ಲ ತುಂಬಾ ಚೆನ್ನಾಗಿದ್ಯಮ್ಮ ಅಂತಿದ್ರು. ಸೊ ಆವಾಗ ನಾನ್ ತಲೆಯಲ್ಲಿ ಬಂದಿದ್ದೆ, ನಾನು ನಂದು ಏನ್ ಪ್ರತಿಭೆ ಅಂತ ಅನ್ಕೊಂಡಿದ್ದೀನಿ ಅದನ್ನ ನನ್ನಲ್ಲೇ ಇಟ್ಕೊಳ್ದೆ ಸ್ವಲ್ಪ ಹೊರ ಪ್ರಪಂಚಕ್ಕೆ ಅದನ್ನ ತೋರ್ಸ್ಬೇಕು ಅಂತ ಅನ್ಕೊಂಡೆ. ನಾನು ಆಕಾಶವಾಣಿಗೆನೆ ಸುಮಾರು 75 ವಚನಗಳನ್ನ ಹಾಡಿದ್ದೀನಿ ಸರ್, ನಾನೇ ಕಂಪೋಸ್ ಮಾಡಿ, ಆಕಾಶವಾಣಿಗೆನೆ. ಸೊ ಹಾಗೆ ಅಂತ ಅವಕಾಶಗಳು ಬಂದ್ವು. ಸೊ ಒಂದ್ ಹಂತದಲ್ಲಿ ಲಾಸ್ಟ್ ಒಂದು 10 ವರ್ಷದಿಂದ ನಾನು ಮ್ಯೂಸಿಕ್ ಡೈರೆಕ್ಷನ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ಬೆಳ್ಕೊಂಡೇ ಬಂದಿದೆ. ಈಗ ಎಲ್ಲಾ ತರದ ಸಂಗೀತ ಮಾಡ್ತಾ ಇದ್ದೀನಿ. ಖಂಡಿತ ಮೇಡಮ್. ಅಂದ್ರೆ ಅದು ತಾನಾಗಿ ಬಂತು ತಮಗೆ ಅಲ್ಲ, ತಾನಾಗಿ ಒಲಿದು ಬಂದಂತದ್ದು. ಹೌದು, ಅದೆಲ್ಲೋ ನನ್ನ ತಂದೆ ತಾಯಿಯಿಂದ ಬಂದಂತ ಬಳುವಳಿ ಇರ್ಬೋದು ಸರ್. ಅದೆಲ್ಲೋ ಪ್ರತಿಭೆ ಇತ್ತು ಅಂತ ಅನ್ಸುತ್ತೆ. ನಾನ್ ಖುಷಿ ಪಡ್ತೀನಿ, ಯಾಕೆಂದ್ರೆ ನೀವ್ ಹೇಳ್ದಾಗೆ ಹಾಡೋಕೆ ಬಂದಿದ್ರೆ ಸಂಗೀತ ನಿರ್ದೇಶನ ಬರ್ಬೇಕು ಅಂತಿಲ್ಲ, ಅಥವಾ ಅದೆಲ್ಲೋ ಕಾಂಬಿನೇಷನ್ ಅಲ್ಲ. ಬಟ್ ನನಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ, ನನಗೆ ಹಾಡೋಕೆ ಬರೋದ್ರಿಂದ ಬಹುಶಃ ನನ್ನ ಸಂಗೀತ ನಿರ್ದೇಶನಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ, ಆಯ್ತು ಅಂತ ಅನ್ಕೊಳ್ಬಹುದು. ಅದರಿಂದ ತುಂಬಾ ಹೆಲ್ಪ್ ಆಯ್ತು. ಖಂಡಿತ. ಈಗ ನಿಮಗೆ ಮುಂದಿನ ಯೋಜನೆಗಳು ಏನಿದೆ ಮೇಡಮ್? ನೀವು ಇನ್ನೂ ಮಧ್ಯ ವಯಸ್ಸಲ್ಲಿದ್ದೀರಿ, ಬಹಳಷ್ಟು ವರ್ಷಗಳ ಕಾಲ ಸಂಗೀತ ಸೇವೆ ಮಾಡ್ಲಿಕ್ಕಿದೆ. ಮುಂದಿನ ಯೋಜನೆಗಳು ಏನಿದೆ ಮೇಡಮ್? ಒಂದೆರಡು ಯೋಜನೆಗಳ ಬಗ್ಗೆ ತಿಳಿಸಿ. ಮುಂದಿನ ಯೋಜನೆಗಳು ಅದೇ, ನಾನೀಗ ಏನ್ ಮಾಡ್ತಾ ಇದ್ದೀನಿ, ಈಗ ಚಿತ್ರರಂಗಕ್ಕೆ ಏನು ಮಾಡ್ತಾ ಇದ್ದೀನಿ ಅದರಲ್ಲಿ ತುಂಬಾ ಚೆನ್ನಾಗಿ ಮಾಡ್ಬೇಕು ಅಂತ ಬಹಳ ಆಸೆ ಇಟ್ಕೊಂಡಿದ್ದೀನಿ. ಮ್ಯೂಸಿಕ್ ಡೈರೆಕ್ಷನ್ ಅಲ್ಲಿ ತುಂಬಾ ಬೆಳಿಬೇಕು, ಮಾಡ್ಬೇಕಾಗಿರೋದು ತುಂಬಾ ಇದೆ. ತುಂಬಾ ಪ್ರಾಜೆಕ್ಟ್ಸ್ ಗಳನ್ನ ಮಾಡ್ತಾ ಇದ್ದೀನಿ. ತುಂಬಾ ಸಿಂಗರ್ಸ್ ಗಳು ಹಾಡ್ತಾ ಇದ್ದಾರೆ. ದೊಡ್ಡ ಸಿಂಗರ್ಸ್ ಹತ್ರ ಹಾಡ್ಸ್ಬೇಕು ಅನ್ನೋದು ಬಹಳ ಇದೆ. ಹಾಗೆ ನಂದೇ ಪ್ರೊಡಕ್ಷನ್ ಅಲ್ಲಿ ನಾನು ಸಂಗೀತದ ನಿರ್ದೇಶನದ ಜೊತೆ ನನ್ನ ಪ್ರೊಡಕ್ಷನ್ ಅಲ್ಲಿ ಕೆಲವೊಂದು ಹೊಸ ಆರ್ಟಿಸ್ಟ್ ಗಳಿಗೆ ಅವಕಾಶ ಕೊಡ್ತಾ ಇದ್ದೀನಿ. ಬೇರೆ ಸಿಂಗರ್ಸ್ ಗಳಿಗೆ ಹೊಸ ಪ್ರತಿಭೆಗಳನ್ನು ಹುಟ್ಟಾಕ್ತಾ ಇದ್ದೀನಿ. ಆಕ್ಟ್ರೆಸ್ ಗಳನ್ನ ತರ್ತಾ ಇದ್ದೀನಿ. ನನ್ನ ವಿಡಿಯೋಗಳಿಗಾಗಿ ಅವ್ರದ ಪ್ರತಿಭೆಗಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಸೊ ಹಾಗಾಗಿ ಸಂಗೀತ ಕ್ಷೇತ್ರದಲ್ಲಿ ತುಂಬಾ ಪ್ರಾಜೆಕ್ಟ್ಸ್ ಗಳು ಬರೋದಿದೆ, ಬರ್ತಾ ಇದೆ, ಕೆಲಸ ಮಾಡ್ತಾ ಇದ್ದೀನಿ. ಖಂಡಿತ ಇಲ್ಲೊಂದು ಏನೋ ತುಂಬಾ
ಕೊಟ್ಟು ಬಿಟ್ಟು ಹೋಗ್ಬೇಕು ಅನ್ನೋದು, ಸಮಾಜಕ್ಕೆ ಕೊಟ್ಟು ಹೋಗ್ಬೇಕು ಅನ್ನೋ ಒಂದು ಕಲ್ಪನೆ ಬಹಳ ಇದೆ. ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆಗಲಿ ಮೇಡಮ್, ನಿಮ್ಮ ಯೋಜನೆಗಳೆಲ್ಲ ಫಲಪ್ರದವಾಗಲಿ ಎಂದು ನಾವು ದೇವರಲ್ಲಿ ಬೇಡಿಕೊಳ್ತೇವೆ ನಮ್ಮ ಚಾನಲ್ ಪರವಾಗಿ. ಅದೇ ರೀತಿ ಬಿಡುವಿನ ಸಮಯದಲ್ಲಿ ನಮ್ಮೊಂದಿಗೆ ಬಿಡುವು ಮಾಡಿಕೊಂಡು 1 ಗಂಟೆಗಳ ಕಾಲ ನಮ್ಮೊಂದಿಗೆ ಮಾತನಾಡಿದಿರಿ, ನಿಮ್ಮ ಮನದ ವಿಷಯವನ್ನು ಮಾತನಾಡಿದಿರಿ, ನಿಮ್ಮ ಕಲಾ ಜೀವನದ ಬಗ್ಗೆ ಬಹಳಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ. ನಿಮಗೆ ನಮ್ಮ ಚಾನಲ್ ಪರವಾಗಿ ಪ್ರೀತಿಯ ಧನ್ಯವಾದ ತಿಳಿಸ್ತೇವೆ. ಧನ್ಯವಾದಗಳು. ಧನ್ಯವಾದಗಳು ರಾಜೇಶ್ ಅವರೇ. ನನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಕ್ಕೆ ತುಂಬಾ ಖುಷಿ ಆಯ್ತು ಮಾತಾಡಿ. ಎಷ್ಟೊಂದು ದಿಗ್ಗಜರು ನನ್ನ ಬಗ್ಗೆ ಮಾತಾಡಿದ್ರು, ಇವೆಲ್ಲ ಎಲ್ಲಿ ಬೇರೆ ಕಡೆ ಸಿಗಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಿಮ್ಮ ಚಾನೆಲ್ ಮೂಲಕ ಎಲ್ಲ ಕಲ್ಪನೆಗಳು ಸಾಕಾರ ಆದವು ಅಂತ ಅನ್ಕೋತೀನಿ. ನಿಮ್ಮ ಕಲಾಂತರಂಗ ಚಾನಲ್ಗೆ ಮತ್ತೆ ನಿಮ್ಮ ಉಡುಪಿ ನಮ್ಮ ಯು ಚಾನಲ್ಗೆ ಎಲ್ರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಗಲಿ ಮೇಡಮ್, ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ನಮಸ್ತೆ. ಆತ್ಮೀಯ ವೀಕ್ಷಕರೇ, ಇಂದು ನಮ್ಮೊಂದಿಗಿದ್ದವರು ನಮ್ಮ ನಾಡಿನ ಖ್ಯಾತ ಗಾಯಕಿ, ಸಂಗೀತ ಸಂಯೋಜಕಿ, ಉತ್ತಮ ಕಲಾವಿದೆ ಅವರೇ ಜಯಂತಿ ವಿ ಭಟ್ ಮೇಡಮ್ ಅವರು. ಅವರೊಂದಿಗೆ ಮಾತುಕತೆಯಾಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದ್ವಿ. ಹಾಗೆ ಮುಂದಿನ ವಾರ ಇನ್ನೊರು ಅತಿಥಿಯೊಂದಿಗೆ ನಿಮ್ಮ ಭೇಟಿ ಆಗಲಿಕ್ಕಿದ್ದೇನೆ. ನೋಡ್ತಾ ಇರಿ ನಮ್ಮ ಚಾನಲ್.